श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणी। ಹರಿ ಓಂ. ಹುಟ್ಟಿನಿಂದ ಸಾಯುವ ತನಕ, ಆದಿಮಾನವನಿಂದ ಆಧುನಿಕ ಮಾನವನ ತನಕ ಪ್ರತಿಯೊಬ್ಬರು ಹುಡುಕ್ತಾ ಇರೋದು ಸುಖ, ಶಾಂತಿ, ಸುರಕ್ಷತೆ ಅಥವಾ ಭದ್ರತೆ. ಪೀಸ್, ಹ್ಯಾಪಿನೆಸ್ ಅಂಡ್ ಸೆಕ್ಯೂರಿಟಿ. ನನ್ನ ಮನಸ್ಸು ಶಾಂತವಾಗಿರಬೇಕು, ಸಂತೋಷವಾಗಿರಬೇಕು, ಮತ್ತೆ ನನಗೆ ರಕ್ಷಣೆ ಬೇಕು, ಭಯ ಇರಕೂಡುದು. ಈ ಮೂರನ್ನು ಒಂದೇ ಶಬ್ದದಲ್ಲಿ ಹೇಳುವುದಾದ್ರೆ ಸುಖ, ನೆಮ್ಮದಿ. ಇದನ್ನ ಪ್ರತಿಯೊಬ್ಬ ಜೀವಿಯು ಬಯಸ್ತಾನೆ. ಅದಕ್ಕೋಸ್ಕರನೇ ನಮ್ಮೆಲ್ಲ ಹೋರಾಟಗಳು, ಹಾರಾಟಗಳು, ಬೆದಕಾಟ, ಬದುಕೆಲ್ಲ ಚಣಚಣವು, ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಅಲ್ವೇ? ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡ್ತೇವೆ, ಕಷ್ಟಪಡ್ತೇವೆ, ಸಂದಿಗ್ಧಕ್ಕೊಳಗಾಗ್ತೇವೆ, ಚಿಂತನೆಯನ್ನು ಮಾಡ್ತೇವೆ. ಬೇರೆ ಬೇರೆ ಶಾರೀರಿಕ, ಮಾನಸಿಕ ಎಲ್ಲ ರೀತಿಯ ಪ್ರಯತ್ನಗಳು ಒಂದೇ ಒಂದು ಕಾರಣಕ್ಕೆ, ಸುಖ, ನೆಮ್ಮದಿ, ಶಾಂತಿ. ಆದರೆ ಈ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ತೇವೆ. ಯಾವುದೋ ಒಬ್ಬ ವ್ಯಕ್ತಿಯನ್ನ ದೂರ ಮಾಡುವುದರಿಂದ ಅಥವಾ ಇನ್ನೊಬ್ಬ ವ್ಯಕ್ತಿಯನ್ನ ಹತ್ತಿರ ಮಾಡ್ಕೊಳ್ಳೋದ್ರಿಂದ, ಯಾವುದೋ ಒಂದು ವಸ್ತುವನ್ನ ಪಡ್ಕೊಳ್ಳೋದ್ರಿಂದ, ಸಾಕಷ್ಟು ಹಣ ಮಾಡಿ ಆ ವಸ್ತು ತೆಗೆದುಕೊಂಡು ಬಂದ ಮೇಲೆ ನನಗೆ ಖುಷಿ ಅಂತ ಯೋಚನೆ ಮಾಡ್ತೇವಲ್ಲ, ದುಡ್ಡು ಮಾಡಿ ವಸ್ತು ತೆಕ್ಕೊಂಡು ಬರ್ತೇವೆ. ಅಥವಾ ಯಾವುದೋ ಒಂದು ವಸ್ತುವನ್ನು ಮನೆಗಳಿಂದ ಹೊರಗೆ ಹಾಕೋದ್ರಿಂದ, ದೂರ ಮಾಡೋದ್ರಿಂದ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ, ಇದೇ ಸುಖಕ್ಕೆ ಸ್ರೋತ ಅಂತ ನಾವು ಮಾಡ್ಕೊಂಡಿದ್ದೇವೆ. ಇಷ್ಟವಾದದ್ದನ್ನ ತರೋದು, ಅನಿಷ್ಟವಾದನ್ನು ದೂರ ಮಾಡೋದು. ಹೀಗೆ ಮಾಡಿದ್ರೆ ಸುಖ ಸಿಗುತ್ತೆ ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆದ್ರೆ ಸುಳ್ಳ ಇದು? ಅಲ್ಲ. ಸುಖ ಸಿಗೋದು ಹೌದು. ಅನಿಷ್ಟವಾದ ವಸ್ತು ಸ್ವಲ್ಪ ದೂರಕ್ಕೆ ಹೋದಾಗ, ನಮ್ಮ ವೈರಿ ದೂರಕ್ಕೆ ಹೋದ ಅಂದ ತಕ್ಷಣ ಖುಷಿಯಾಗತ್ತೆ ತತ್ಕಾಲ. ಆದ್ರೆ ಇನ್ನೊಬ್ಬ ವೈರಿ ಹುಟ್ಕೊಳ್ಬಹುದು, ಅಥವಾ ಇನ್ಯಾವುದೋ ಒಂದು ಪರಿಸ್ಥಿತಿ ನಮ್ಮ ಕಣ್ಮುಂದೆ ತೋರ್ಕೊಳ್ಳುತ್ತೆ, ಅಥವಾ ಇನ್ಯಾವುದೋ ಒಂದು ಆಸೆ ಹುಟ್ಟುಕೊಳ್ಳುತ್ತೆ. ಆಸೆಗಳು ಒಂದು ತೀರಿಸಿಕೊಂಡ ಮೇಲೆ ಅಲ್ಲಿಗೆ ಮುಗಿಯಲ್ಲ. ತಂಗಳುಣಿಸಾದೊಡಂ ಸಾಕೆನುವನುಪವಾಸಿ, ಸಿಂಗಾರ ಸಂಗಾತಿ ಬೇಕುಂಡವನಿಗೆ, ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ, ಹಿಂಗದಾಯದೆ ಚಿಲುಮೆ ಮಂಕುತಿಮ್ಮ.
ಆಸೆಗಳು ಹುಟ್ಟುಕೊಳ್ಬಹುದು, ಅಥವಾ ಅನಿಷ್ಟ ನಿವೃತ್ತಿ ಮಾಡಿದ್ದಂತ ಇನ್ನೊಂದು ಅನಿಷ್ಟ ಹುಟ್ಟುಕೊಳ್ಬಹುದು. ಅದನ್ನ ನಿವೃತ್ತಿ ಮಾಡುವ ಪ್ರಯತ್ನ. ಅನಿಷ್ಟ ನಿವೃತ್ತಿ ಮಾಡೋದು, ಇಷ್ಟ ಪ್ರಾಪ್ತಿ ಮಾಡ್ಕೊಳ್ಳೋದು. ಒಂದೊಮ್ಮೆ ಯಾವುದೋ ಒಂದು ಆಸೆ ಪೂರ್ತಿ ಆದ್ರೆ ನಾನು ಅತ್ಯಂತ ಸುಖಿಯಾಗಿರ್ತೇನೆ ಅಂತ ಬಯಸಿದ ವ್ಯಕ್ತಿ ಅದನ್ನು ಪೂರ್ತಿ ಮಾಡಿಕೊಂಡ ಮೇಲೆ ನಿಜವಾಗಿ ಅವನಿಗೆ ತೃಪ್ತಿ ಸಿಕ್ಕಿದ್ದಿದ್ರೆ ಇನ್ನೊಂದು ಆಸೆ ಹುಟ್ಕೊಳ್ಬಾರ್ದಿತ್ತು, ಅಥವಾ ಇನ್ನೊಂದು ಖಾಲಿತನ, ಎಂಪ್ಟಿನೆಸ್ ಅವನಿಗೆ ಕ್ರಿಯೇಟ್ ಆಗಬಾರ್ದು. ಆ ಆಸೆ ಈಡೇರಿಸ್ಕೊಂಡ್ಮೇಲೆ ಫುಲ್ಫಿಲ್ ಆಗಿರತಕ್ಕಂತ ಒಂದು ಭಾವನೆ ಬರಬೇಕು, ತೃಪ್ತಿಯ ಅನುಭವ ಆಗ್ಬೇಕು. ಹಾಗಾಗೋಲ್ಲ. ಜೀವನದ ಕೊನೆಯ ಕ್ಷಣದವರೆಗೂ ದುಃಖ ಬರುತ್ತೆ, ದುಃಖ ದೂರ ಮಾಡ್ಕೊಳ್ತೇವೆ, ಇನ್ನೊಂದು ದುಃಖ ಬರುತ್ತೆ, ಅದನ್ನು ದೂರ ಮಾಡ್ಕೊಳ್ತೇವೆ. ಹಾಗಾದ್ರೆ ಮನುಷ್ಯ ಹೀಗೇ ಜೀವನ ನಡೆಸ್ಕೊಂಡು ಹೋಗ್ಬೇಕು, ಅಥವಾ ಇದಕ್ಕೆ ಬೇರೆ ಪರಿಹಾರ ಇದೆಯೋ? ಶಾಶ್ವತವಾಗಿ ಒಬ್ಬ ವ್ಯಕ್ತಿ ಶಾಂತಿಯಿಂದ, ನೆಮ್ಮದಿಯಿಂದ, ಸುರಕ್ಷಿತತೆಯ ಅನುಭವದಿಂದ ಬದುಕಲಿಕ್ಕೆ ಸಾಧ್ಯ ಇದೆಯೋ? ಅಥವಾ ಈ ರೀತಿ ಬದಲಾಗ್ತಾ ಇರತಕ್ಕಂತಹ ಪ್ರಪಂಚಿಕ ಸುಖವನ್ನಷ್ಟೇ ನಿರೀಕ್ಷೆ ಮಾಡ್ತಾ ಪಡೆಯುತ್ತಾ ಬದುಕಬೇಕು? ಶಾಶ್ವತ ಸುಖ ಇದೆಯಾ? ಎಂದೆಂದೂ ಬದಲಾವಣೆ ಆಗದೇ ಇರತಕ್ಕಂತಹ, ಯಾವ ಪರಾಶ್ರಯವನ್ನೂ ಹೊಂದದೆ ಸ್ವತಂತ್ರವಾಗಿರತಕ್ಕಂತಹ, ಪೂರ್ಣ ತೃಪ್ತಿಯನ್ನು ಕೊಡತಕ್ಕಂತಹ ಒಂದು ಸುಖ, ಶಾಂತಿ ಇದೆಯೋ ಎಂಬುದನ್ನ ಪ್ರಾಚೀನರು ಚಿಂತನೆ ಮಾಡಿ ನಮಗೆ ಹೇಳಿದ್ದಾರೆ. ಅದೇ ಆತ್ಮಸುಖ, ಸ್ವರೂಪ ಸುಖ ಅಥವಾ ಮೋಕ್ಷ ಸುಖ ಅಂತ ಕರೆದಿದ್ದಾರೆ. ಬಂಧನದ ಸುಖ ಯಾವುದು? ಪ್ರಾಪಂಚಿಕ ಸುಖ. ಮೋಕ್ಷ ಸುಖ ಯಾವುದು? ಸ್ವರೂಪ ಸುಖ. ಆ ಸ್ವರೂಪ ಸುಖವನ್ನ ಯಾವನು ಪಡೆದುಕೊಳ್ತಾನೋ, ಸ್ವರೂಪದಿಂದ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ತಾನೋ, ಅವನು ಮತ್ತೆ ಪ್ರಾಪಂಚಿಕ ವಿಷಯದ ಹಿಂದೆ ಓಡುವುದಿಲ್ಲ. ಸ್ವರೂಪ ಸುಖ ಸ್ವತಂತ್ರವಾದದ್ದು, ತನ್ನೊಳಗಡೆ ಇರತಕ್ಕಂಥದ್ದು, ಅಪ್ರಯತ್ನ ಪೂರ್ವಕವಾಗಿ ಪ್ರಕಟವಾಗತಕ್ಕಂಥದ್ದು, ಪೂರ್ಣವಾಗಿರತಕ್ಕಂಥದ್ದು. ಅಂತಹ ಒಂದು ಸ್ವರೂಪ ನಮ್ಮದಾಗಿದೆ. ಋಷಿಗಳು ಗುರೂಪದೇಶದಿಂದ, ಶಾಸ್ತ್ರಗಳ ಮಾರ್ಗದರ್ಶನದಿಂದ ಆ ಸತ್ಯವನ್ನು ಕಂಡುಕೊಂಡ್ರು. ಯಾವ ಸತ್ಯ? ಸ್ವರೂಪವು ಎಂದೆಂದೂ ನಿತ್ಯವಾದದ್ದು, ಸ್ವರೂಪವು ಎಂದೆಂದೂ ಆನಂದ ಸ್ವರೂಪವಾದದ್ದು. ನಮ್ಮ ಸ್ವರೂಪವು ಎಂದೆಂದೂ ಸತ್ಯವಾದದ್ದು. ಆ ಸ್ವರೂಪವು ಸರ್ವವ್ಯಾಪಕವಾದದ್ದು. ಅದು ಕರ್ಮವನ್ನು ಮಾಡುವುದಿಲ್ಲ, ಫಲವನ್ನು ಅನುಭವಿಸುವುದಿಲ್ಲ, ಮತ್ತೆ ಯಾವ ವಿಕಾರವನ್ನು ಹೊಂದದೆ ಕೂಟಸ್ಥ ನಿತ್ಯವಾಗಿರತಕ್ಕಂಥದ್ದು. ಆ ರೀತಿಯಾಗಿ ಸ್ವರೂಪದ ಜ್ಞಾನವನ್ನು ಪಡೆದುಕೊಂಡು ಆ ಸ್ವರೂಪದ ನಿಷ್ಠೆಯಲ್ಲಿಯೇ ಬದುಕಿದರು. ಆ ಸ್ವಸ್ವರೂಪದ ಸುಖವನ್ನ ಪಡೆದುಕೊಂಡ್ರು. ಮತ್ತೆ ಬಾಹ್ಯ ಪ್ರಪಂಚದ ಸುಖದ ಹಿಂದೆ ಓಡ್ಲಿಲ್ಲ. ಯಾಕೆ? ಅತ್ಯಂತ ಸ್ವತಂತ್ರವಾದ, ಸಹಜವಾದ, ಸ್ವರೂಪಗತವಾದ, ಶುದ್ಧವಾದ, ಪೂರ್ಣವಾದ ಆ ಆನಂದ, ನೆಮ್ಮದಿ ಸಿಕ್ಕಿರುವಾಗ ಮನುಷ್ಯ ಯಾಕೆ ಹೊರಗಡೆ ಓಡ್ತಾನೆ? ಒಬ್ರು ಸ್ವಾಮೀಜಿ ದೊಡ್ಡ ಆಶ್ರಮ ಕಟ್ಕೊಂಡಿದ್ರಂತೆ. ಆಶ್ರಮದ ವ್ಯವಸ್ಥೆಗೆ ನೀರಿನ ಕೊರತೆ ಆಗುತ್ತಂತೆ ಅವರಿಗೆ. ಸುಮಾರು ಕಡೆಗೆ ಆಶ್ರಮದ ಜಾಗಗಳಲ್ಲಿ ಬೋರ್ ಹೊಡೆದಿದ್ರು ಸಾಕಷ್ಟು ನೀರು ಸಿಕ್ಕಿರ್ಲಿಲ್ಲ. ಹೊರಗಡೆಯಿಂದ ನೀರು ತರಿಸ್ಕೊಳ್ಳೋದು ನಿತ್ಯದ ಕಾಯಕವಾಗಿತ್ತು. ಅದೇ ಚಿಂತೆ ಅವರನ್ನು ಕಾಡ್ತಾ ಇತ್ತು. ಒಂದು ದಿನ ಅವರ ಆಶ್ರಮದ ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಹೊರಗಡೆಗೆ. ಹೊರಗಡೆಯ ಇನ್ನೊಂದು ಸೈಟ್ನವರು ಈ ನೀರನ್ನ ಪತ್ತೆ ಹಚ್ಚುವ ಮೆಷಿನ್ ಅನ್ನ ಹಿಡ್ಕೊಂಡು, ಅಂದ್ರೆ ಗೌರ್ಮೆಂಟ್ ಆಫೀಸರ್ಸ್ ಯಾರೋ ಬಂದಿದ್ರು, ಅದಕ್ಕೆ ಏನ್ ಹೇಳ್ತಾರ ಗೊತ್ತಿಲ್ಲ, ಆ ನೀರನ್ನ ಪತ್ತೆ ಹಚ್ಚುವ ಒಂದು ಇನ್ಸ್ಟ್ರೂಮೆಂಟ್, ಅದನ್ನ ಹಿಡ್ಕೊಂಡು ನೀರನ್ನು ಹುಡುಕ್ತಾ ಇದ್ರು ಅವ್ರ ಸೈಟಲ್ಲಿ. ಸಿಕ್ಕಿರ್ಲಿಲ್ಲ.
ಹಾಗೆ ಅವರು ಆ ಸೈಟ್ ಇಂದ ಹೊರಗಡೆ ಬರ್ತಿರುವಾಗ ಸ್ವಾಮೀಜಿ ಮಾತಾಡಿದ್ರು. ನಮ್ಮ ಆಶ್ರಮದಲ್ಲಿಯೂ ಕೂಡ ನೀರಿನ ಸಮಸ್ಯೆ ಇದೆ, ತುಂಬಾ ಕಡೆ ನಾನು ಬಾವಿ ತೋಡಿಸಿದೆ, ಬೋರ್ ಹೊಡಿಸಿದ್ದೆ, ನೀರು ಸಿಗ್ಲಿಲ್ಲ, ನೀರ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರು. ಆವಾಗ ಆ ಇನ್ಸ್ಟ್ರೂಮೆಂಟ್ ಅನ್ನು ಹಿಡ್ಕೊಂಡಿರೋ ವ್ಯಕ್ತಿ ಬಂದು, ಸ್ವಾಮೀಜಿ ಸ್ವಲ್ಪ ನೀವು ನಿಂತ್ಕೊಂಡಿರೋ ಜಾಗದಿಂದ ಈ ಕಡೆ ಬನ್ನಿ ಅಂತ ಕರೆದ್ರು. ಸ್ವಾಮೀಜಿ ಎಲ್ಲಿ ನಿಂತ್ಕೊಂಡಿದ್ರು ಅದೇ ಜಾಗದಲ್ಲಿ ಆ ಮೀಟರ್ ಇಟ್ಟಾಗ ಅತ್ಯಂತ ಹೇರಳವಾಗಿ ಜಲದ ಒಂದು ಸ್ರೋತ ಇರೋದು ಕಾಣಿಸ್ಕೊಳ್ತು. ಅವಾಗ ಅವ್ರು ಹೇಳಿದ್ರು, ಇಲ್ಲಿ ಅಗೀರಿ, ಎಲ್ಲಿ ನೀವು ಬಾವಿ ತೋಡ್ಸ್ರಿ, ನಿಮಗೆ ಜಾಸ್ತಿಯಾಗಿ ನೀರು ಹೊರಗಡೆಗೆ ಹಂಚಬೇಕು ಅಷ್ಟಿದೆ ಇಲ್ಲಿ ಅಂತ ಹೇಳಿದ್ರು. ಹಾಗೆ ಬಾವಿ ತೋಡ್ಸಿದ್ರಂತೆ. ಆಶ್ರಮಕ್ಕೆ ಎಷ್ಟು ಬೇಕು ಅಷ್ಟು ನೀರಾಗಿ ಹೊರಗಡೆ ಕೊಡುವಷ್ಟರ ಮಟ್ಟಿಗೆ ಜಲ ಸಿಕ್ಕಿತು. ಆದ್ರೆ ಎಷ್ಟು ಆಶ್ಚರ್ಯ ಅಂದ್ರೆ, ಯಾವ ಜಾಗದಲ್ಲಿ ನಿಂತ್ಕೊಂಡು ಅವ್ರು ಹೇಳ್ತಾ ಇದ್ರು ನಮ್ಮಲ್ಲಿ ನೀರೇ ಇಲ್ಲ, ನೀರಿನ ಸಮಸ್ಯೆ ಅಂತ ಹೇಳ್ತಿದ್ರು, ಅದೇ ಜಾಗದಲ್ಲೇ ಕೆಳಗಡೆಗೆ ನೀರಿತ್ತು. ನಮ್ಮ ಜೀವನದಲ್ಲಿಯೂ ಹಾಗೆ, ನನಗೆ ಅಶಾಂತಿ ಇದೆ, ನನಗೆ ಜೀವನದಲ್ಲಿ ಕೊರತೆ ಇದೆ, ನನಗೆ ಬೇಸರ ಇದೆ ಅಂತ ಯಾವನು ಹೇಳ್ತಿದ್ದಾನೋ ಅವನ ಮೂಲದಲ್ಲೇ ಆನಂದ ಶಾಂತಿ ಇದೆ. ಅವನು ಹೊರಗಡೆ ಪ್ರಪಂಚಕ್ಕೆ ಅಂಟಿಕೊಂಡು ತನ್ನನ್ನ ಕರ್ತ, ಭೋಕ್ತ, ವಿಕೃತ, ಅನಿತ್ಯ, ಅಸತ್ಯವಾದಂತಹ ಜೀವಾತ್ಮ ಅಂತ ಭಾವಿಸಿಕೊಂಡು, ಜೀವಾತ್ಮನ ಸುಖ ಶರೀರದಲ್ಲಿದೆ, ವಿಷಯದಲ್ಲಿದೆ ಅಂತ ಭಾವಿಸಿಕೊಂಡು ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸುಖ ದುಃಖ ಸುಖ ದುಃಖ ಹೊಂದುತ್ತಾ ಇದ್ದಾನೆ. ಯಾವಾತನು ತನ್ನ ಸ್ವಸ್ವರೂಪವನ್ನ ಯಥಾರ್ಥವಾಗಿ ಕಂಡುಕೊಂಡನೋ, ಆ ಸ್ವಸ್ವರೂಪದಲ್ಲಿಯೇ ನಿಷ್ಠೆಯನ್ನು ಪಡೆದುಕೊಂಡಿದ್ದಾನೋ, ಅವನು ತೃಪ್ತಿ, ಶಾಂತಿ, ನೆಮ್ಮದಿಯನ್ನು ತನ್ನೊಳಗಡೆಗೆ ಅನುಭವಿಸ್ತಾನೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ದುಃಖಿತನಾದಂತಹ ಅರ್ಜುನನಿಗೆ ಬೇರೆ ಅನೇಕ ಪರಿಹಾರಗಳನ್ನು ಹೇಳಬಹುದಿತ್ತು. ಯಾವ ಪರಿಹಾರವನ್ನೂ ಹೇಳದೆ ಆತ್ಮಜ್ಞಾನವನ್ನೇ ಬೋಧಿಸುವುದಕ್ಕೆ ಕಾರಣ ಏನಂದ್ರೆ, ಅದೊಂದೇ ಶಾಶ್ವತ ಪರಿಹಾರ. ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಈ ತೊಂದರೆ ಇದೆ, ಆ ತೊಂದರೆ ಇದೆ ಎಂದಾಗ ಒಬ್ಬೊಬ್ರು ಒಂದೊಂದು ಪರಿಹಾರ ಕೊಡ್ತಾರೆ ಸ್ವಾಮಿ. ಶರೀರದಲ್ಲಿ ಅನಾರೋಗ್ಯ ಅಂತ ನೀವು ಹೋದ್ರೆ, ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರೆ ವಾತ ಪಿತ್ತ ಕಫ ಅಂತಾರೆ. ಅಲೋಪತಿ ಡಾಕ್ಟರ್ ಹತ್ರ ಹೋದ್ರೆ ಅವರು ಬಯೋಕೆಮಿಕಲ್ಸ್, ಏನೋ ಕೆಮಿಕಲ್ಸ್ನ ಕೊರತೆ ಅಂತ ಹೇಳ್ಬಹುದು. ಹೋಮಿಯೋಪತಿ ಅವರು ಹೋದ್ರೆ ಇನ್ನೊಂದು ಮೆಡಿಸಿನ್ ಕೊಡಬಹುದು. ಅದೇ ಜ್ಯೋತಿಷಿಗಳ ಹತ್ರ ಹೋದ್ರೆ ಗ್ರಹಗತಿಯಲ್ಲಿ ದೋಷ ಇದೆ ಅಂತ ಹೇಳ್ತಾರ ಅವರು. ಅದೇ ಮಾಟ ಮಂತ್ರ ಅವ್ರ ಹತ್ರ ಹೋಗ್ಬಿಟ್ರೆ ನಿಮ್ಗೆ ಕೃತ್ರಿಮ ಮಾಡಿದ್ದಾರೆ, ಮಾಟ ಮಾಡಿದ್ದಾರೆ ಅಂತ ಹೇಳ್ತಾರ ಅವರು. ಅದೇ ವೇದಾಂತಿಗಳ ಹತ್ರ, ಸ್ವಲ್ಪ ಶಾಸ್ತ್ರ ಓದೋರ ಹತ್ರ ನಿಮ್ಮ ಪೂರ್ವ ಕರ್ಮದ ಜನ್ಮದ ಕರ್ಮ ಸರಿ ಇಲ್ಲ ಅಂತ ಹೇಳ್ತಾರೆ. ಅದೇ ಸ್ವಲ್ಪ ಪೂಜೆ ಗೀಜೆ ಮಾಡಿಸೋರ ಹತ್ರ ಹೋದ್ರೆ ನಿಮ್ಮ ಕುಲದೇವತೆಗೆ ನೀವು ಸರಿ ಪೂಜೆ ನಡ್ಕೊಂಡಿಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಈಗ ಒಬ್ಬೊಬ್ರು ಒಂದೊಂದು ಪರಿಹಾರ ಕೊಟ್ಟಿದ್ದಾರೆ, ಮತ್ತು ಎಲ್ಲರ ಪರಿಹಾರ ಸರಿನೇ ಇದೆ, ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆಯಾ ಶಾಸ್ತ್ರದ ಪ್ರಕಾರ ಪರಿಹಾರ ಕೊಟ್ಟಿದ್ದಾರೆ. ಮನುಷ್ಯ ಹೀಗೆ ಮಾಡೋದು, ಒಬ್ಬೊಬ್ಬರ ಹತ್ರ ಹೋಗೋದು, ಏನೋ ಪರಿಹಾರ ಮಾಡೋದು, ಸ್ವಲ್ಪ ನೆಮ್ಮದಿ ಶಾಂತಿ ಅಂತ ಅನ್ಸುತ್ತಿಲ್ಲ ಅಂತಲ್ಲ. ಇದು ಯಾವುದನ್ನು ನಂಬದೇ ಇರೋ ವ್ಯಕ್ತಿ ಪುರುಷ ಪ್ರಯತ್ನದಿಂದ ಸೆಲ್ಫ್ ಎಫರ್ಟ್ ಹಾಕಿ ಏನೋ ಆರೋಗ್ಯ ಸರಿ ಮಾಡ್ಕೊಳ್ತಾನೆ, ಅವನಿಗೆ ಯಾವುದನ್ನು ನಂಬಲ್ಲ, ಅವನಿಗೊಂದು ಪರಿಹಾರ ಸಿಗತ್ತೆ. ಇವೆಲ್ಲವೂ ಪರಿಹಾರವೇ, ಆದ್ರೆ ತಾತ್ಕಾಲಿಕ ಪರಿಹಾರ. ಶಾಶ್ವತ ಪರಿಹಾರ ಯಾವುದು? ತನ್ನ ಸ್ವರೂಪದಲ್ಲಿ ನೆಲೆ ನಿಂತು ಸ್ವರೂಪ ದೃಷ್ಟಿಯಲ್ಲಿ ಜೀವನವನ್ನು ನಡೆಸೋದು. ಅವನೇ ಮುಕ್ತ ಪುರುಷ. ಅವನು ಮಾಡಿದರೂ ಮಾಡದ ಹಾಗೆ, ಅನುಭವಿಸಿದರೂ ಅನುಭವಿಸದ ಹಾಗೆ. ಈ ಜೀವನ ಅನ್ನುವಂಥದ್ದು ಒಂದು ಪ್ಲೇ ಗ್ರೌಂಡ್ ಆಗತ್ತೆ ಅವನಿಗೆ. ಈ ಬದುಕು ಅನ್ನೋದು ಫ್ರೆಂಡ್ಲಿ ಮ್ಯಾಚ್ ಆಗತ್ತೆ. ಯಾಕೆ? ಜೀವತ್ವ ಮತ್ತು ಹೊರಗಡೆ ಕಾಣುವ ಜಗತ್ತು ಎರಡೂ ಕೂಡ ಮಾಯೆಯಾಗಿಬಿಟ್ಟಿದೆ, ಮಿಥ್ಯ ಆಗಿಬಿಟ್ಟಿದೆ, ತೋರಿಕೆಯಾಗಿಬಿಟ್ಟಿದೆ. ಅದನ್ನ ಬೆಳಗುತ್ತಿರುವ ಆಧಾರವಾದಂತಹ ಆ ಆತ್ಮವಸ್ತು ನಿತ್ಯವಾದದ್ದು, ಶಾಶ್ವತವಾದದ್ದು, ಸತ್ಯವಾದದ್ದು. ಅದೇ ತಾನು ಎನ್ನುವ ನಿಷ್ಠೆಯಲ್ಲಿ ನಿಂತವನಿಗೆ ಬದುಕು ಒಂದು ಆಟ ಆಗತ್ತೆ. ಯಾವನು ಈ ಸತ್ಯವನ್ನು ಅರ್ಥಕೊಂಡಿಲ್ವೋ, ಲೈಫ್ ಇಸ್ ಎ ಸೀರಿಯಸ್ ಗೇಮ್. ಸೀರಿಯಸ್ ಗೇಮ್ ಅಂದ್ರೆ ಏನು? ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಆದಾಗ ಹೇಗಾಗುತ್ತೆ ಹಾಗೆ ಟೆನ್ಷನ್, ಎವ್ರಿ ಮೂಮೆಂಟ್ ಟೆನ್ಷನ್. ಫ್ರೆಂಡ್ಲಿ ಮ್ಯಾಚ್ ಇದ್ರೆ ಹೇಗಿರುತ್ತೆ? ಸೋತ್ರೂ ಸಂತೋಷ, ಗೆದ್ರೂ ಸಂತೋಷ, ಆಟದಲ್ಲಿ ಖುಷಿ ಇರುತ್ತೆ.
ಜ್ಞಾನಿಗೆ ಆಟದಲ್ಲಿ ಖುಷಿ, ಅಜ್ಞಾನಿಗೆ ಗೆಲುವಿನಲ್ಲಿ ಮಾತ್ರ ಖುಷಿ. ಇದಕ್ಕೆ ಪರಿಹಾರ ಸರಿಯಾದ ಜ್ಞಾನ, ಸಮ್ಯಕ್ ಜ್ಞಾನ, ಪ್ರಾಪರ್ ನಾಲೆಡ್ಜ್ ಅಷ್ಟೇ. ಅದಕ್ಕೆ ಕೃಷ್ಣ ಪರಮಾತ್ಮ ಅನೇಕ ಶ್ಲೋಕಗಳಲ್ಲಿ ಅರ್ಜುನ, ನೀನು ದುಃಖಿಸುವ ಅವಶ್ಯಕತೆ ಇಲ್ಲ, ನ ಅನುಶೋಚಿತು ಅರ್ಹಸಿ, ದುಃಖಿಸಬೇಡ. ಯಾಕಂದ್ರೆ ಈ ಆತ್ಮನು ನಿತ್ಯನಾಗಿದ್ದಾನೆ, ಅವ್ಯಕ್ತನಾಗಿದ್ದಾನೆ, ಸತ್ಯನಾಗಿದ್ದಾನೆ, ಅದೆಂದೆಂದು ನಾಶವಾಗದ ವಸ್ತು, ಅದಕ್ಕೆ ಅಂಟುಕೋ ಎಂಬುದಾಗಿ ಸಂದೇಶವನ್ನು ಕೊಟ್ಟಿದ್ದಾನೆ. ಈಗ ಇದು ಸಿದ್ಧಾಂತ ಪಕ್ಷದ ಒಂದು ವಾದ ಸರಣಿ. ಸಿದ್ಧಾಂತ ಪಕ್ಷ ಅಂದ್ರೇನು? ವೈದಿಕ ಸನಾತನ ಸಿದ್ಧಾಂತದ ಒಂದು ಚಿಂತನೆ ಈ ರೀತಿಯಾಗಿರುತ್ತೆ. ಅದೇ ರೀತಿ ಕೆಲವು ಅನ್ಯ ಪಕ್ಷಗಳು, ವಿರೋಧ ಪಕ್ಷಗಳು, ಪೂರ್ವ ಪಕ್ಷ ಅಂತ ಕರೀತಾರೆ. ಅವರುಗಳು ಈ ಆತ್ಮನ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ. ಉಪನಿಷತ್ತು ವೇದಗಳಲ್ಲಿ ಬಂದಿರತಕ್ಕಂತಹ ಆತ್ಮವಿಚಾರ ಇಷ್ಟು ಹೊತ್ತಿಗೆ ಅಂದ್ರೆ 25 ಶ್ಲೋಕದ ತನಕ ಬಂದಿರುವ ವಿಚಾರಗಳು. ಆತ್ಮನು ನಿತ್ಯನು, ಸತ್ಯನು, ಸರ್ವವ್ಯಾಪಕನು, ಇದೆಲ್ಲವೂ ವೇದಗಳಲ್ಲಿ ಹೇಳಿರುವ ವಿಚಾರ. ಅದನ್ನು ಸಿದ್ಧಾಂತ ಪಕ್ಷ ಅಂತ ಕರೀತಾರೆ. ಇನ್ನೊಂದು ಪೂರ್ವ ಪಕ್ಷ ಅಂದ್ರೆ ಈ ಬೌದ್ಧರು, ಚಾರ್ವಾಕರು, ಈ ಆಧುನಿಕ ವಿಜ್ಞಾನ ಮುಂತಾದವುಗಳು ಕೂಡ ಆತ್ಮನ ಬಗ್ಗೆ ಒಂದು ನಿಲುವನ್ನು ತಾಳಿದೆ. ಆ ನಿಲುವು ಇಟ್ಟುಕೊಂಡು ಯೋಚನೆ ಮಾಡಿದ್ರೂ ಕೂಡ ಮನುಷ್ಯ ದುಃಖಿಸಬಾರದು ಅಂತ ಹೇಳ್ತಾನೆ ಕೃಷ್ಣ. ಅಂದ್ರೆ ಕೃಷ್ಣನಿಗೆ ಆ ಪಕ್ಷ ಒಪ್ಪಿಗೆಯಾಗಿದೆ ಅಂತ ಅರ್ಥದಲ್ಲ. ಒಂದೊಮ್ಮೆ ಆ ಪೂರ್ವ ಪಕ್ಷವನ್ನು ಇಟ್ಟುಕೊಂಡು ಆತ್ಮವಿಚಾರ ಮಾಡಿದರೂ ಕೂಡ ದುಃಖಿಸುವ ಅವಶ್ಯಕತೆ ಇಲ್ಲ. ಮನುಷ್ಯ ದುಃಖಿಸಲೇಬಾರದು ಅನ್ನೋದು ಅವನ ಸಿದ್ಧಾಂತ. ವೇದಾಂತ ಪಕ್ಷವನ್ನಿಟ್ಟುಕೊಂಡೂ ದುಃಖಿಸಬಾರದು, ಪೂರ್ವ ಪಕ್ಷವನ್ನಿಟ್ಟುಕೊಂಡೂ ದುಃಖಿಸಬಾರದು. ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಇದು ಸಿದ್ಧಾಂತ ಪಕ್ಷ ಅಲ್ಲ, ಪೂರ್ವ ಪಕ್ಷ. ಅಂದ್ರೆ ಚಾರ್ವಾಕರದ್ದೋ, ಬೌದ್ಧರದ್ದೋ ಅಥವಾ ಇನ್ಯಾವುದೋ ರೀತಿಯ ಚಿಂತಕರದ್ದು. ಅವತ್ತು ಬೌದ್ಧರು ಇರಲಿಲ್ಲ, ಆದ್ದರಿಂದ ಸಮಾಜದಲ್ಲಿ ಈ ರೀತಿಯಾದ ಒಂದು ಚಿಂತನೆ ಇತ್ತು ಅಂತ ನಮ್ಮ ಗಮನಕ್ಕೆ ಬರುತ್ತೆ. ಚಾರ್ವಾಕರಂತೂ ಇದ್ರು. ಆ ಶ್ಲೋಕ ಯಾವ್ದಪ್ಪ ಅಂದ್ರೆ 26, 27, 28. ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಅಥ ಅಂತ ಶುರು ಮಾಡಿದ್ದಾನೆ ಭಗವಂತ. ಅಥ ಅಂದ್ರೆ ಈಗ ಅಂತ ಅರ್ಥ, ಆಮೇಲೆ ಅಂತ ಅರ್ಥ. ಅಂದ್ರೆ ಹೊಸದಾದ ಒಂದು ಚಿಂತನೆ ಆರಂಭವಾಗಿದೆ ಇವಾಗ. ಅಥ ತದನಂತರ ಈ ರೀತಿಯಾಗಿ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಯಾವ ರೀತಿ ಅರ್ಥ ಮಾಡಬೇಕು? ಒಂದೊಮ್ಮೆ ಅಂತ. ಅಥ ಅಂದ್ರೆ ಒಂದೊಮ್ಮೆ. ಆತ್ಮನು ನಿತ್ಯವೂ ಹುಟ್ಟುವವನು, ನಿತ್ಯವೂ ಸಾಯುವವನು ಅಂತ ಇಟ್ಟುಕೊಂಡ್ರೂ ಕೂಡ ಹೇ ಮಹಾಬಾಹೋ, ಹೇ ಅರ್ಜುನ, ನೀನು ದುಃಖಿಸುವುದು ಸರಿಯಲ್ಲ ಅಂತ. ಇದನ್ನ ಅಭ್ಯುಪೇತ್ಯವಾದ ಅಂತ ಹೇಳ್ತಾರೆ. ಲೆಟಸ್ ಟೇಕ್ ಅಂತ, ಲೆಟಸ್ ಟೇಕ್ ಫಿಲಾಸಫಿ. ಅಂದ್ರೆ ತನ್ನ ಪಕ್ಷ ಅಲ್ಲ. ಈಗ ಪೂರ್ವ ಪಕ್ಷದವರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳೋದಾದರೆ ನೋಡಿ, ಆತ್ಮನು ನಿತ್ಯನು ಎನ್ನುವಂಥದ್ದು ವೈದಿಕ ಸಿದ್ಧಾಂತ. ಆದ್ರೆ ಬೌದ್ಧರಲ್ಲಿ ಒಂದು ಗುಂಪು, ಅವರು ಆತ್ಮನು ಅನಿತ್ಯನು ಅಂತ ಹೇಳ್ತಾರೆ. ಅದನ್ನ ಕ್ಷಣಿಕ ವಿಜ್ಞಾನವಾದ ಅಂತ ಕರೀತಾರೆ. ಅಂದ್ರೆ ಅಂದು ಕೃಷ್ಣನ ಕಾಲದಲ್ಲಿ ಬೌದ್ಧರು ಇದ್ರು ಅಂತ ನಾನು ಹೇಳ್ತಿಲ್ಲ, ಅಂಥದ್ದೊಂದು ಚಿಂತನೆ ಇತ್ತು ಅಂತ ಗೊತ್ತಾಗತ್ತೆ. ಆದ್ರೆ ಅದಕ್ಕೆ ಇವರನ್ನ ದೃಷ್ಟಾಂತವಾಗಿ ತೆಗೆದುಕೊಳ್ಳೋದಾದ್ರೆ
ಕ್ಷಣಿಕ ವಿಜ್ಞಾನವಾದಿಗಳೇನು ಹೇಳ್ತಾರೆ, ಈ ಕಾನ್ಶಿಯಸ್ನೆಸ್ ಚೈತನ್ಯ ಅನ್ನುವಂಥದ್ದು ಪ್ರತಿ ಕ್ಷಣ ಹುಟ್ಟುತ್ತೆ, ಪ್ರತಿ ಕ್ಷಣವು ಸಾಯುತ್ತೆ. ಒಂದು ಕ್ಷಣ ಹುಟ್ಟು, ಒಂದು ಕ್ಷಣ ಇರುವು, ಮುಂದಿನ ಕ್ಷಣ ಸಾವು. ಮತ್ತು ಹೊಸ ಚೈತನ್ಯ ಹುಟ್ಟುತ್ತೆ, ಇನ್ನೊಂದು ಕ್ಷಣ ಇರುತ್ತೆ, ಮರುಕ್ಷಣ ಸಾಯುತ್ತೆ. ಅದು ಪ್ರತಿ ಕ್ಷಣ ಹುಟ್ಟುತ್ತಾ ಸಾಯ್ತಾ ಹುಟ್ಟುತ್ತಾ ಸಾಯ್ತಾ ಹುಟ್ಟುತ್ತಾ ಸಾಯ್ತಾ ಇರೋದ್ರಿಂದ ಅದು ನಿತ್ಯವಾಗಿದೆ ಅಂತ ನಮಗನ್ಸುತ್ತೆ. ಅದಕ್ಕೆ ಪ್ರವಾಹಿ ನಿತ್ಯತ್ವ ಅಂತ ಕರೀತಾರೆ. ಈಗ ನದಿಯ ನೀರು ಬಕೆಟ್ಸ್ ಆಫ್ ವಾಟರ್ ಫ್ಲೋಯಿಂಗ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಇಸ್ ಕಾಲ್ಡ್ ರಿವರ್. ನದಿ ಒಂದೇ ಅಂತ ಕಾಣುತ್ತೆ, ಆದ್ರೆ ನೀರು ಬೇರೆ ಬೇರೆ ಆಗಿರ್ತದೆ. ದೀಪದಲ್ಲಿ ಶಿಖೆ ಅನ್ನುವಂಥದ್ದು ಒಂದೇ ದೀಪ, ಬೆಳಿಗ್ಗೆ ಹಚ್ಚಿಟ್ಟ ದೀಪವೇ ಇದು ಅಂತ ಸಂಜೆ ಕಂಡ್ರೂ ಕೂಡ ಅದರ ಶಿಖೆ, ಅದರ ಏನು ಬೆಳಕು ಏನಿದೆ ಅದು ಬದಲಾಗ್ತಾ ಇರ್ತದೆ. ಇದು ಹೇಗೋ ಹಾಗೇ ಚೈತನ್ಯ ಅನ್ನುವಂಥದ್ದು ಪ್ರತಿಕ್ಷಣ ಹುಟ್ಟಿ ಸಾಯ್ತಾ ಇದ್ರು ಕೂಡ ಅದು ನಿರಂತರವಾಗಿ ಹಾಗೆ ಬರ್ತಾ ಇರೋದ್ರಿಂದ ಅದು ಒಂದೇ ಆತ್ಮ ಅಂತ ನಮಗನಿಸ್ತದೆ. ಆದ್ರೆ ಒಂದೇ ಆತ್ಮನಲ್ಲ. ಅದು ಆತ್ಮ ಹುಟ್ಟುವುದು ಸಾಯುವುದು ಆಗ್ತಾ ಇರುತ್ತೆ. ಅದು ಕಂಟಿನ್ಯೂಸ್ ಫ್ಲೋ ಇದ್ದಾಗ ನಮ್ಗೆ ಒಂದೇ ಆತ್ಮ, ಒಂದೇ ನಾನು ಅಂತ ಅನ್ಸುತ್ತೆ ಅಂತ ಅವ್ರ ಫಿಲಾಸಫಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡೋದಾದ್ರೆ, ಹಿಂದೆಲ್ಲ ಸಿನಿಮಾ ಥಿಯೇಟರ್ ಅಲ್ಲಿ ಪರದೆಯ ಮೇಲೆ ಈ ಬೆಳಕನ್ನು ಬಿಟ್ಟು ಅದಕ್ಕೆ ಅಂತ ಹೇಳ್ತಾರೆ ಫಿಲ್ಮ್ ಅನ್ನು ಇಟ್ಕೊಂಡು ಅದರ ಮೇಲೆ ಬೆಳಕನ್ನ ಬಿಡ್ತಾ ಇದ್ರು. ಆ ಬೆಳಕಿನ ಕಾರಣದಿಂದಾಗಿ ಅಲ್ಲಿ ಚಿತ್ರ ಕಾಣ್ತಾ ಇತ್ತು. ಆ ಫಿಲ್ಮ್ ಅತ್ಯಂತ ಸ್ಪೀಡ್ ಅಲ್ಲಿ ರೋಲ್ ಆಗುವಾಗ, ತಿರುಗ್ತಾ ಇರುವಾಗ ಸ್ಟಿಲ್ ನಿಂತಿರೋ ಸ್ಥಿರ ಚಿತ್ರಗಳೇ ನಮಗೆ ಚಲನೆಯನ್ನು ಮಾಡ್ದಂಗೆ ಕಾಣಿಸುತ್ತೆ. ಅಂದ್ರೆ ಅನೇಕ ಫೋಟೋಗಳನ್ನ ಒಂದರ ಮೇಲೆ ಒಂದರ ನಂತರ ತಿರುಗ್ತಾ ಇರೋದ್ರಿಂದ ನಮಗೆ ಚಲನೆಯನ್ನು ಹೊಂದಿದಂಗೆ ಕಾಣಿಸುತ್ತೆ. ವಾಸ್ತವವಾಗಿ ಅಲ್ಲಿ ಯಾವ ವ್ಯಕ್ತಿಯು ಚಲಿಸೋಲ್ಲ, ಎಲ್ಲವೂ ಸ್ಥಿರವಾದ ಚಿತ್ರಗಳು, ಸ್ಟಿಲ್ ಇಮೇಜಸ್. ಆದ್ರೆ ಅವ್ರು ನಿರಂತರ ಚಲನೆಯಲ್ಲಿ ಇದ್ರಿಂದ ಅದು ಚಲನೆಯಲ್ಲಿ ಇರುವ ಹಾಗೆ, ಅವರು ಮಾತಾಡಿದ ಹಾಗೆ, ನಡೆದ ಹಾಗೆ, ಹೋದ ಹಾಗೆ ನಮ್ಗೆ ಕಾಣಿಸುತ್ತೆ. ಹೇಗೋ ಇಲ್ಲೂ ಹಾಗೆ ಅಂತ ಒಂದೇ ಚೈತನ್ಯ ನಿರಂತರವಾಗಿ ಹುಟ್ಟುವುದು ಅಳಿಯುವುದು ಆಗ್ತಾ ಇರುವಾಗ ನಮಗೆ ದೀರ್ಘಕಾಲದ ಅದರ ಪ್ರವಾಹದಲ್ಲಿ ಒಂದೇ ಚೈತನ್ಯ ಹುಟ್ಟಿನಿಂದ ಸಾಯೋ ತನಕ ಒಬ್ಬನೇ ಅಂತ ಅನಿಸ್ತದೆ. ಆದ್ರಿಂದ ಒಬ್ಬ ಅಲ್ಲ, ಚೈತನ್ಯ ಒಂದಲ್ಲ ಅಂತ ಅವರ ವಾದ. ವೇದಾಂತ ಇದನ್ನು ಒಪ್ಪುವುದಿಲ್ಲ. ವೇದಾಂತ ಆತ್ಮನು ನಿತ್ಯನು, ಅದು ಹುಟ್ಟಿನಿಂದ ಸಾಯುವ ತನಕ ಅಲ್ಲ, ಯುಗ ಯುಗಗಳಿಂದ ಒಬ್ಬನೇ ಆತ್ಮ ಇದ್ದಾನೆ ಎಂಬುದಾಗಿ ಹೇಳುತ್ತೆ. ಒಂದೊಂದು ಶರೀರಕ್ಕೆ ಒಂದೊಂದು ಆತ್ಮ ಅಲ್ಲ, ಶರೀರಗಳು ಅನೇಕ ಇದ್ರೂ ಆತ್ಮ ಒಬ್ಬನೇ ಎಂಬುದಾಗಿ ಹೇಳತಕ್ಕಂಥದ್ದು ವೈದಿಕ ಸಿದ್ಧಾಂತ. ಅವರದ್ದು ಶರೀರ ಭಿನ್ನವಾಗಿರುವ ಆತ್ಮ, ಶರೀರಕ್ಕೊಂದೊಂದು ಆತ್ಮ, ಮತ್ತೆ ಆತ್ಮನು ನಿತ್ಯ ಹುಟ್ಟು ಸಾವನ್ನು ಹೊಂದುತ್ತಿದ್ದಾನೆ ಅಂತ. ಇನ್ನೊಂದು ಪಕ್ಷ ಏನಪ್ಪಾ ಅಂದ್ರೆ ಈ ಚಾರ್ವಾಕರ ಸಿದ್ಧಾಂತ ಅಂತ ಹೇಳ್ತಾರೆ. ಚಾರ್ವಾಕರು ಯಾವತ್ತಿಂದೂ ಇದ್ದಾರೆ, ಅವತ್ತು ಇದ್ದಾರೆ, ಇವತ್ತು ಇದ್ದಾರೆ. ಅವರು ತರ್ಕಬದ್ಧವಾಗಿ ವಿಚಾರ ಮಾಡುವವರು. ಅವ್ರ ಬಗ್ಗೆ ಹಗುರವಾಗಿ ಲಘುವಾಗಿ ಮಾತಾಡುವ ಹಾಗೆ ಇಲ್ಲ. ಯಾಕಂದ್ರೆ ಅವರು ತರ್ಕವನ್ನು ಬಳಸಿ ಚಿಂತನೆ ಮಾಡುವವರು. ಈ ಶಾಸ್ತ್ರ ಪ್ರಮಾಣವನ್ನ ಬದಿಗಿಟ್ಟು ಕೇವಲ ತಮ್ಮ ಪ್ರತ್ಯಕ್ಷ ಪ್ರಮಾಣ, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವ ಪ್ರಪಂಚ, ಅದನ್ನು ಆಶ್ರಯಿಸಿಕೊಂಡು ಚಿಂತನೆಯನ್ನು ಮಾಡ್ತಕ್ಕಂಥವ್ರು ಅವರು. ಅವರು ಸ್ವರ್ಗ ನರಕ ಮುಂತಾದವುಗಳನ್ನು ಒಪ್ಪಲ್ಲ. ಯಾಕಂದ್ರೆ ಅದು ವೇದ ಪ್ರಮಾಣದಿಂದ ಯಾವ್ದು ಗೋಚರವಾಗ್ತದೋ ಅವುಗಳು ಯಾವುದನ್ನು ಅವರು ಒಪ್ಪಲ್ಲ. ಪುಣ್ಯ ಪಾಪಗಳನ್ನು ಒಪ್ಪಲ್ಲ, ಈಶ್ವರನ ಅಸ್ತಿತ್ವವನ್ನು ಒಪ್ಪಲ್ಲ, ಆತ್ಮದ ಅಸ್ತಿತ್ವವನ್ನು ಒಪ್ಪಲ್ಲ. ಹೀಗಿರುವಾಗ ಮತ್ತೆ ಸ್ವರ್ಗ ಪ್ರಾಪ್ತಿಗಾಗಿ ಮಾಡುವ ಯಜ್ಞಗಳನ್ನು ಒಪ್ತಾರೋ, ಶ್ರಾದ್ದಾದಿ ಕರ್ಮಗಳನ್ನು ಒಪ್ತಾರೋ? ಸಾಧ್ಯವೇ ಇಲ್ಲ. ಅಂದ್ರೆ ಶ್ರದ್ಧಾ ಮೂಲದಿಂದ ಉಂಟಾಗತಕ್ಕಂತಹ ಯಾವ ಚಿಂತನೆಯನ್ನು ಅವರು ಒಪ್ಪುವವರಲ್ಲ. ಹಾಗಾದ್ರೆ ಏನನ್ನು ಒಪ್ತಾರೆ? ಕಣ್ಣಿಗೆ ಕಾಣುವ ಪ್ರಪಂಚ ಅಂದ್ರೆ ಪ್ರತ್ಯಕ್ಷ ಪ್ರಪಂಚವನ್ನಷ್ಟೇ ಸತ್ಯ,
ಈ ಪ್ರಪಂಚಕ್ಕಿಂತ ಹೊರತಾಗಿ ಇನ್ನೊಂದು ಲೋಕ ಇದೆ ಅನ್ನೋದು ಸುಳ್ಳು. ಈ ಶರೀರ ಅನ್ನುವಂಥದ್ದು ಮತ್ತು ಶರೀರದಲ್ಲಿ ಕಾಣುವ ಮನಸ್ಸು ಇಷ್ಟೇ ಹೊರತು ಇದಕ್ಕಿಂತ ಬೇರೆಯಾದ ಒಂದು ಆತ್ಮ ಇದೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ. ಮತ್ತೆ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸದ ಫಲ ಅವನಿಗೆ ಈ ಜನ್ಮದಲ್ಲಿ ಸಿಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪನಿಷ್ಮೆಂಟ್ ಸಿಗುತ್ತೆ. ಅದಕ್ಕೆ ಹೊರತಾಗಿ ಕೆಟ್ಟ ಕೆಲಸದಿಂದ ಒಂದು ಪಾಪ ಅಂತ ಉಂಟಾಗಿ ಅದು ಯಾವತ್ತೋ ಒಮ್ಮೆ ಫಲ ಕೊಡೋದು, ಒಳ್ಳೆ ಕೆಲಸದಿಂದ ಪುಣ್ಯ ಅಂತ ಉತ್ಪತ್ತಿಯಾಗಿ ಅದು ಯಾವತ್ತೋ ಫಲ ಕೊಡೋದು ಅಂಥದ್ದು ಆಗೋಲ್ಲ. ಈ ರೀತಿಯಾಗಿ ವಾದ ಮಾಡ್ತಾರೆ ಅವರು. ಬುದ್ಧಿವಂತಿಕೆಯಿಂದ ಚೆನ್ನಾಗಿ ಜೀವನ ನಡೆಸಬೇಕು, 4-6 ಜನರಿಗೆ ತೊಂದರೆ ಕೊಡದೆ ತನ್ನ ಜೀವನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು, ಇಷ್ಟೇ. ಇದಕ್ಕಿಂತ ಹೊರತಾದ ಯೋಚನೆ ಬೇಡ. ಸೋಷಿಯಲ್ ಸರ್ವಿಸ್ ಮಾಡೋಣ, ಸಮಾಜಕ್ಕೆ ಸಹಾಯ ಮಾಡೋಣ, ಪ್ರಾಕೃತಿಕವಾಗಿ ನಾವು ಚೆನ್ನಾಗಿ ರಕ್ಷಣೆಯನ್ನು ಮಾಡೋಣ. ಈ ಆಧ್ಯಾತ್ಮಿಕವಾದ ಧಾರ್ಮಿಕವಾದ ಚಿಂತನೆಗಳು ಬೇಡ. ಇವತ್ತು ಜಗತ್ನಲ್ಲಿ ನಮ್ಗೆ ಗೊತ್ತಲ್ಲ, ಕೆಲವು ವಾದಗಳು ಅಂಥವು ಪ್ರಪಂಚದಲ್ಲಿ ಇರುವಂಥದ್ದು ಗೊತ್ತಿದೆ ನಮ್ಗೆ. ಕೆಲವು ದೇಶಗಳೇ ಹಾಳಾಗಿ ಹೋಗಿವೆ ಆ ವಾದದಿಂದ. ನಮ್ಮ ದೇಶದಲ್ಲೂ ಕೆಲವು ರಾಜ್ಯಗಳಲ್ಲಿ ಆ ವಾದಗಳನ್ನ ಇಟ್ಟುಕೊಂಡಂತಹ ರಾಜ್ಯಗಳು ಯಾವ ರೀತಿ ಒದ್ದಾಟ ಮಾಡ್ತಾ ಇವೆ ಅಂತ ನಮ್ಗೆ ಗೊತ್ತಿದೆ. ಬಟ್ ಆ ರೀತಿ ಚಿಂತನೆ ಮಾಡುವವರು ಇದ್ದಾರೆ. ಅವ್ರ ಪ್ರಕಾರ ಆತ್ಮ ಅನ್ನುವಂಥದ್ದು ಒಂದು ತೋರಿಕೆ ಅಷ್ಟೇ. ಹೇಗೆ ಎಲೆ, ಅಡಿಕೆ ಮತ್ತು ಸುಣ್ಣ ಇದು 3 ಬೇರೆ ಬೇರೆ ಬಣ್ಣದ್ದಾಗಿದ್ರು ಕೂಡ 3 ಮಿಶ್ರ ಮಾಡಿದಾಗ ಕೆಂಪು ಬಣ್ಣ ಹೆಂಗ್ ಬರ್ತದೋ ಹಾಗೆ ಅಂತ ದೃಷ್ಟಾಂತ. ಎಲೆ ಹಸಿರು ಬಣ್ಣ, ಸುಣ್ಣ ಬಿಳಿ ಬಣ್ಣ, ಅಡಿಕೆ ಒಂದ್ ಸ್ವಲ್ಪ ಕಂದು ಬಣ್ಣ. ಇದು 3 ಸೇರಿಸಿದಾಗ ಕೆಂಪು ಬಣ್ಣ ಹೆಂಗ್ ಬರ್ತದ ಹಾಗೆ ಮಣ್ಣು, ನೀರು, ಗಾಳಿ, ಬೆಂಕಿ. ಅವರ ಆಕಾಶ ಅನ್ನೋ ತತ್ವವನ್ನು ಒಪ್ಪಲ್ಲ, 4 ಮಹಾಭೂತಗಳು ಅಂತ ಹೇಳೋದು. ಮಣ್ಣು, ನೀರು, ಗಾಳಿ, ಬೆಂಕಿ ಸೇರಿದಾಗ ಈ ಶರೀರ ಅನ್ನುವ ಭೌತಿಕ ವಸ್ತು ಬಂದಾಗ ಅದರಲ್ಲಿ ಅರಿವು, ಕಾನ್ಶಿಯಸ್ನೆಸ್ ಅಂತ ಪ್ರಕಟ ಆಗ್ತದೆ. ಯಾವಾಗ ಶರೀರ ಅನ್ನೋದು ಡಿಸ್ಇಂಟಿಗ್ರೇಟ್ ಆಗತ್ತೋ ಅಂದ್ರೆ ಸತ್ತು ಹೋಗ್ತದ, ಆವಾಗ ಕಾನ್ಶಿಯಸ್ನೆಸ್ ಹೋಗುತ್ತೆ ಅಂತ. ಕಾನ್ಶಿಯಸ್ನೆಸ್ ಅಂದ್ರೆ ಚೈತನ್ಯ ಪ್ರಕಟವಾಗತ್ತೆ. 4 ಭೂತಗಳು ಸೇರ್ಕೊಂಡಾಗ ಭೂತಗಳು ಹೊರಟು ಹೋದ್ಮೇಲೆ ಆ ಚೈತನ್ಯ ಕೂಡ ಹೊರಟು ಹೋಗುತ್ತದೆ. ಕಿಣ್ವಾದಿಭ್ಯೋ ಮದಶಕ್ತಿವತ್ ಅನ್ನೋ ಒಂದು ಸೂತ್ರವೇ ಇದೆ. ಈ ಚಾರ್ವಾಕರ ಸಿದ್ಧಾಂತಕ್ಕೂ ಒಂದು ಸೂತ್ರ ಇತ್ತು, ಗ್ರಂಥಗಳು ಇವೆ. ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ವಾದ. ಯಾಕೆ ನಮ್ಗೆ ಅರ್ಥ ಆಗ್ತದೆ ಇದು ಕರೆಕ್ಟಾಗಿ ಅಂತ. ಈ ಆತ್ಮ ಇದ್ದಾನೆ, ಆತ್ಮ ಸರ್ವವ್ಯಾಪಕ, ಆತ್ಮ ಇವೆಲ್ಲ ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ. ಮುಂದಿನ ಭಗವಂತನೇ ಹೇಳ್ತಾನೆ ಆಶ್ಚರ್ಯವತ್ ಪಶ್ಚಾತಿ, ತುಂಬಾ ಆಶ್ಚರ್ಯ ಆಗತ್ತೆ ಅದು ಕೇಳಿದ್ರೆ. ಆದ್ರೆ ಇದೆಲ್ಲ ನಮ್ಗೆ ಕ್ಲಿಯರ್ ಆಗಿ ಹೌದು ಹೌದು ಅಂತ ಅನ್ಸುತ್ತೆ. ಆದ್ರಿಂದ ತುಂಬಾ ಜನ ಇಷ್ಟಪಡ್ತಾರೆ ಅದನ್ನ. ಯಾರು ವೈದಿಕ ಪರಂಪರೆಯಲ್ಲಿ ಶ್ರದ್ಧೆಯ ಆಶ್ರಿತವಾಗಿ ಜೀವನವನ್ನು ನಡೆಸ್ತಾ ಇರಲ್ವೋ ಅಂಥವರಿಗೆ ಬೇಗನೆ ಹಿಡಿಕೆ ಆಗುತ್ತದೆ, ಆಸಕ್ತಿ ಅಂತ ತರುತ್ತೆ ಇಂಥ ವಾದಗಳು, ಬೇಗ ಅರ್ಥವಾಗೋದ್ರಿಂದ. ಆತ್ಮ ಅನ್ನೋದು ಒಂದು ತೋರಿಕೆ ಮತ್ತು ಅವ್ಯಕ್ತವಾಗುತ್ತೆ. ಸತ್ತ ಮೇಲೆ ಅದು ಹೊರಟು ಹೋಗುತ್ತೆ. ನಿತ್ಯವಾದಂತಹ ಒಂದು ಚೈತನ್ಯ ವಸ್ತು ಇಲ್ಲ. ಇವತ್ತಿನ ಮಾಡರ್ನ್ ಸೈನ್ಸ್ ಕೂಡ ಕಾನ್ಶಿಯಸ್ನೆಸ್ ಅಂದ್ರೆ ಏನು ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ವೇದಾಂತದಲ್ಲಿ ಕಾನ್ಶಿಯಸ್ನೆಸ್ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ, ಆತ್ಮದ ಬಗ್ಗೆ, ಕಾನ್ಶಿಯಸ್ನೆಸ್ ಬಗ್ಗೆ ಸ್ಪಷ್ಟವಾದಂತಹ ನಿರೂಪಣೆಯನ್ನು ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಮಾಡರ್ನ್ ಸೈನ್ಸ್ ಅಂತ ನಾವೇನ್ ಹೇಳ್ತೇವೆ, ಅವರು ಇದಮಿತ್ತಂ ಅಂತ ಚೈತನ್ಯದ ಬಗ್ಗೆ ನಿರೂಪಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೆಲವೊಂದು ಪಂಗಡದವರು ಹೇಳ್ತಾರೆ ಬುದ್ಧಿಯಲ್ಲಿ ಆಗತಕ್ಕಂತಹ ಏನು ಕ್ರಿಯೆ ಅದೇ ಚೈತನ್ಯ ಅನ್ನೋದು ಹೊರತಾಗಿ ಬೇರೆಯಾದ ಶರೀರ, ಮನಸ್ಸು, ಬುದ್ಧಿಗಳಿಗಿಂತ ಸ್ವತಂತ್ರವಾದ ಬೇರೆ ಒಂದು ವಸ್ತು ಇಲ್ಲ ಎಂಬುದಾಗಿ ಅವರ ವಾದ. ಅಂದ್ರೆ ಆಕ್ಟಿವಿಟಿ ಆಫ್ ದ ಬ್ರೈನ್ ದ ಫಂಕ್ಷನ್ ಆಫ್ ದ ಬ್ರೈನ್, ಕಾನ್ಶಿಯಸ್ನೆಸ್ ಅರಿವನ್ನು ನಮಗೆ ಮೂಡಿಸುತ್ತೆ. ಯಾವಾಗ ಬ್ರೈನ್ ಫಂಕ್ಷನ್ ನಿಲ್ಲುತ್ತೋ, ಬ್ರೈನ್ ಡೆಡ್ ಆಗುತ್ತೋ, ಕಾನ್ಶಿಯಸ್ನೆಸ್ ಹೊರಟೋಗುತ್ತೆ. ಆದ್ರಿಂದ ಕಾನ್ಶಿಯಸ್ನೆಸ್ ಈಸ್ ಪ್ರಾಡಕ್ಟ್
ಆರ್ ಎ ಪಾರ್ಟ್ ಆರ್ ಎ ಆಕ್ಷನ್ ಆಫ್ ದ ಇಂಟೆಲೆಕ್ಟ್. ಬುದ್ಧಿಯ ಕ್ರಿಯೆ ಅದು ಸ್ವತಂತ್ರವಾದ ವಸ್ತು ಅಲ್ಲ. ಕ್ರಿಯೆ ನಡೀತಾ ಇದ್ರೆ ಚೈತನ್ಯ ತೋರ್ಕೊಳ್ಳುತ್ತದೆ, ಕ್ರಿಯೆ ನಿತ್ರೆ ಚೈತನ್ಯ ಹೊರಟೋಗುತ್ತೆ. ಆದ್ರಿಂದ ಈ ಮೂರೂ ಸಿದ್ಧಾಂತಗಳಲ್ಲಿ ಆತ್ಮ ಅನ್ನುವಂಥದ್ದು ತೋರಿ ಅಡಗುವಂಥದ್ದೇ ಹೊರತು ಶಾಶ್ವತವಾದ ನಿತ್ಯ ವಸ್ತು ಅಲ್ಲ ಅಂತ. ಈ ವಾದ ನಮಗೆ ಒಪ್ಪಿಗೆ ಇಲ್ಲ. ಈ ವಾದ ಯಾಕೆ ಒಪ್ಪಿಗೆ ಇಲ್ಲ ಅಂದ್ರೆ, ಈಗ ಬೌದ್ಧರು ಹೇಳ್ತಕ್ಕಂಥ ಕ್ಷಣಿಕ ವಿಜ್ಞಾನವಾದವೇ ನೀವು ಕಟ್ಕೊಂಡ್ರು ಕೂಡ ಪ್ರತಿ ಕ್ಷಣವೂ ಚೈತನ್ಯ ಬದಲಾವಣೆ ಆಗ್ತಾ ಇದೆ ಅಂತ ಆದ್ರೆ, ಅದು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನು ಗುರುತಿಸುವುದು ಯಾವುದು ಅಂತ, ಅದನ್ನು ಯಾವುದರ ಆಧಾರದ ಮೇಲೆ ಹೇಳ್ತೀರಿ? ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ಬದಲಾಗ್ತಾ ಇದೆ ಅಂತ ಗುರುತಿಸುವುದಕ್ಕೆ ಬದಲಾಗದೆ ಇರುವ ವಸ್ತುವಾಗಿದ್ರೆ ಮಾತ್ರ ಅದು ಸಾಧ್ಯ. ಜಾಗೃತ ಅವಸ್ಥೆ ಹೋಗಿ ಸ್ವಪ್ನಾವಸ್ಥೆ ಬಂತು, ಸ್ವಪ್ನಾವಸ್ಥೆ ಹೋಗಿ ಸುಷುಪ್ತಾವಸ್ಥೆ ಬಂತು, ಸುಷುಪ್ತಿ ಹೋಗಿ ಮತ್ತೆ ಜಾಗೃತ ಅವಸ್ಥೆ ಬಂತು. ಈ ಅವಸ್ಥೆಗಳು ಬದಲಾವಣೆ ಆಗ್ತಾ ಇದ್ರೂ ಕೂಡ, ಜೀವಾತ್ಮನು ಬದಲಾವಣೆ ಆಗ್ತಾ ಇದ್ರೂ ಕೂಡ, ನಾನು ಬದಲಾಯಿಸಲಲ್ಲ ಅಂತ ಹೇಳೋದಿಕ್ಕೆ ಒಂದು ಪರ್ಮನೆಂಟ್ ಕಾನ್ಶಿಯಸ್ನೆಸ್, ನಿತ್ಯವಾದ ಚೈತನ್ಯ ವಸ್ತು ಇದ್ರೆ ಮಾತ್ರವೇ ಸಾಧ್ಯ. ಅದು ಬದಲಾವಣೆ ಆಗ್ತಾ ಇದ್ರೆ ಈ ಸತ್ಯವೇ ನಮ್ಗೆ ಗೊತ್ತಾಗಲ್ಲ. ಹಾಗಿರೋದ್ರಿಂದ ಒಂದು ಮನಸ್ಸು ಬುದ್ಧಿ ಅನ್ನುವಂಥದ್ದು ನಿತ್ಯ ಬದಲಾಗುತ್ತೆ ಅಂತ ನಾವು ಹೇಳ್ತೇವೆ ಸಿದ್ಧಾಂತದವರು. ಆದ್ರೆ ಪ್ಯೂರ್ ಕಾನ್ಶಿಯಸ್ನೆಸ್, ಸಾಕ್ಷಿ ಚೈತನ್ಯ ಅನ್ನೋದೇನಿದೆ ಅದು ಸ್ಥಿರವಾದದ್ದು, ನಿತ್ಯವಾದದ್ದು, ಅವಿಕೃತವಾದದ್ದು. ಇದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಒಪ್ಪಿಕೊಳ್ಳದೇ ಇದ್ರೆ ನಮ್ಮ ಅನುಭವವನ್ನು ನಮ್ಗೆ ವರ್ಣಿಸ್ಲಿಕ್ಕಾಗಲ್ಲ. ಜಾಗೃತ ಸ್ವಪ್ನ ಸುಷುಪ್ತಿ ಅನುಭವವನ್ನ ಆಶ್ರಯವಾಗಿಟ್ಟುಕೊಂಡು ಯಾರು ಚಿಂತನೆ ಮಾಡ್ಲಿಕ್ಕೆ ಹೊರಡ್ತಾರೋ ಅವರಿಗೆ ಈ ಸತ್ಯ ಗೊತ್ತಾಗತ್ತೆ. ಈಗ ಚಾರ್ವಾಕರಿಗೆ ಯಾಕೆ ಈಗ ಸತ್ಯ ಗೊತ್ತಾಗ್ಲಿಲ್ಲ? ಚಾರ್ವಾಕರು ಕೇವಲ ಜಾಗೃತ ಅವಸ್ಥೆಯನ್ನಷ್ಟೇ ಮುಂದಿಟ್ಕೊಂಡು ಚಿಂತನೆ ಮಾಡ್ತಾರೆ, ಸ್ವಪ್ನ ಸುಷುಪ್ತಿ ಅವಸ್ಥೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ. ಇನ್ನು ವಿಜ್ಞಾನಕ್ಕೆ ಯಾಕೆ ಗೊತ್ತಾಗ್ಲಿಲ್ಲ ಅಂದ್ರೆ, ವಿಜ್ಞಾನ ಕೇವಲ ಪ್ರತ್ಯಕ್ಷವನ್ನಷ್ಟೇ ಪ್ರಮಾಣವಾಗಿ ನಂಬುತ್ತೆ, ಪ್ರತ್ಯಕ್ಷಕ್ಕಿಂತ ಹೊರತಾದ ಇನ್ಯಾವ ಪ್ರಮಾಣವನ್ನು ತೆಗೆದುಕೊಳ್ಳಲ್ಲ. ಅನುಭವವನ್ನ ಪರಾಮರ್ಶಿಸಿಯೇ ಸತ್ಯವನ್ನ ನಿಶ್ಚಯ ಮಾಡಬೇಕೇ ಹೊರತು ಪ್ರತ್ಯಕ್ಷವಾಗಿ ತರ್ಕದಿಂದಾಗಲಿ ಸತ್ಯವನ್ನ ನಾವು ಕಂಡುಹಿಡಿಲಿಕ್ಕೆ ಆಗೋಲ್ಲ. ಶಂಕರ ಭಗವತ್ಪಾದರು ಸ್ಪಷ್ಟವಾಗಿ ಹೇಳಿದ್ದಾರೆ, ಶ್ರುತಿ ಪ್ರಮಾಣ, ತರ್ಕ ಮತ್ತು ನಮ್ಮ ಅನುಭವ, ಇದು ಮೂರನ್ನೂ ಸರಿಯಾಗಿ ವಿವೇಚಿಸಿ ಸಿದ್ಧಾಂತವನ್ನು ಮಂಡಿಸಬೇಕು. ನಮ್ಮ ಅನುಭವ ಏನ್ ಹೇಳುತ್ತೆ, ಜಾಗೃತ ಸ್ವಪ್ನ ಸುಷುಪ್ತಿ ಅನುಭವ, ಅದನ್ನ ನಾವು ಲೆಕ್ಕಕ್ಕೆ ತೆಗೆದುಕೊಂಡು ವಿಮರ್ಶೆ ಮಾಡಿದರೆ ಚಾರ್ವಾಕರ ಸಿದ್ಧಾಂತವೂ ಬೀಳುತ್ತೆ, ಬೌದ್ಧರ ಸಿದ್ಧಾಂತವೂ ಬೀಳುತ್ತೆ, ಮಾಡರ್ನ್ ಸೈನ್ಸಿನ ಸಿದ್ಧಾಂತವೂ ಬೀಳುತ್ತೆ. ಆವಾಗ ಒಂದು ಪರ್ಮನೆಂಟ್ ಕಾನ್ಶಿಯಸ್ನೆಸ್, ಏನು ಶ್ರುತಿ ಉಪನಿಷತ್ತು ಹೇಳ್ತಾ ಇದೆಯೋ ನಿತ್ಯ ಚೈತನ್ಯದ ಬಗ್ಗೆ, ಅದರ ಅಸ್ತಿತ್ವ ನಮ್ಮ ಗಮನಕ್ಕೆ ಬರ್ತವೆ. ಆದ್ದರಿಂದ ಈ ಅಭ್ಯುಪೇತ್ಯವಾದ ಏನಿದೆ ಅದು ಸುಳ್ಳದು, ಅದು ಸತ್ಯವಲ್ಲ. ಆದರೂ ಕೂಡ ಕೃಷ್ಣ ಅದನ್ನ ಹೇಳ್ತಿದ್ದಾನೆ, ಆ ಪಕ್ಷವನ್ನು ನೀನು ಒಪ್ಪಿಕೊಂಡ್ರು ಒಂದೊಮ್ಮೆ, ಜೀವಾತ್ಮನು ತೋರ್ತಾ ಇದ್ದಾನೆ, ಜೀವಾತ್ಮನು ಅಡಗ್ತಾ ಇದ್ದಾನೆ ಅಂತ ಒಪ್ಪಿಕೊಂಡ್ರೂ ಕೂಡ ನೀನ್ ದುಃಖಿಸಬಾರದು ಅಂತ ಹೇಳ್ತಾನೆ. ಯಾವ ಕಾರಣಕ್ಕೂ ಮನುಷ್ಯ ದುಃಖಿಸಬಾರದು, ದುಃಖಿಸುವುದಕ್ಕೆ ಹೇತುವೇ ಇಲ್ಲ. ಯಾವ ಪಕ್ಷವನ್ನೇ ಪಡ್ಕೊಂಡಿರ್ಲಿ ಅವನು. ಯಾಕೆ ಅಂತ ಹೇಳಿದ್ರೆ, ಅಥ ಚೈನಂ ನಿತ್ಯ ಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ. ಈ ಆತ್ಮನು, ಜೀವಾತ್ಮನು ನಿತ್ಯವೂ ಹುಟ್ಟುತ್ತಿದ್ದಾನೆ, ನಿತ್ಯವೂ ಸಾಯ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಹೇಗೆ ಒಂದು ಸಸ್ಯ ಅನ್ನುವಂಥದ್ದು ಮಳೆಗಾಲದಲ್ಲಿ ತೋರ್ಕೊಳ್ತದೆ, ಬೇಸಿಗೆಗಾಲದಲ್ಲಿ ಅಡಗೋಗ್ತದೆ. ಅದು ಎಲ್ಲಿ ಹೋಗ್ತದೋ ಗೊತ್ತಿಲ್ಲ, ಎಲ್ಲಿಂದಲೋ ಬರ್ತದೆ, ಎಲ್ಲಿಗೂ ಹೋಗ್ತದೆ. ಹಾಗೆ ಅಂತ ಇಟ್ಕೊಳ್ಳೋಣ. ಒಂದೊಮ್ಮೆ ಒಂದು ಶರೀರದಲ್ಲಿ ಪ್ರಕಟವಾಯಿತು ಆತ್ಮ, ಮತ್ತೆ ಅವನು ಬೆಳೆದು ದೊಡ್ಡಾಗಿ ಎಲ್ಲ ಆಗಿ ಜೀವನ ಎಲ್ಲ ನಡೆಸಿದ ಮೇಲೆ ಸತ್ತ ನಂತರ ಮತ್ತೆ ಆತ್ಮ ಹೊರಟೋಯ್ತು, ಆ ಶರೀರ ಸುಟ್ಟ ತಕ್ಷಣ ಹೊರಟೋಯ್ತು ಅಂತ ಇಟ್ಕೊಳ್ಳೋಣ. ಆಗ್ಲೂ ನೀನ್ ದುಃಖಿಸಬಾರದು. ಯಾಕೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನಿಗೆ ಸಾವು ತಪ್ಪಿದ್ದಲ್ಲ,
ಸತ್ತವನು ಇನ್ನೆಲ್ಲೋ ಹುಟ್ಟುತ್ತಾನೆ. ಹೀಗಿರುವಾಗ ಇದು ಪ್ರಾಕೃತಿಕವಾದಂತಹ ಒಂದು ನಿಯಮ ಆಯ್ತಲ್ಲ. ಹುಟ್ಟಿದವನು ಸಾಯಬೇಕು, ಸತ್ತವನು ಹುಟ್ಟಬೇಕು. ಇದು ಅನಿವಾರ್ಯವಾದಂತಹ ಘಟ್ಟ ಆದ್ರಿಂದ ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಸ್ಮಾತ್ ಅಪರಿಹಾರ್ಯರ್ಥೆ, ಅಪರಿಹಾರ್ಯವಾದಂತಹ ಅಂದ್ರೆ ಪರಿಹರಿಸ್ಲಿಕ್ಕೆ ಸಾಧ್ಯವಾಗದೇ ಇರುವ ಈ ಒಂದು ಏನು ಒಂದು ಅರ್ಥ, ಒಂದು ಕಾರಣಕ್ಕೆ ನತ್ವಂ ಶೋಚಿತುಮರ್ಹಸಿ, ನೀನು ದುಃಖಿಸುವ ಕಾರಣವಿಲ್ಲ, ದುಃಖಿಸಲೇಬಾರದು ನೀನು. ಏಕೆ? ಅಪರಿಹಾರ್ಯವಾಗಿರತಕ್ಕಂತಹ ವ್ಯವಸ್ಥೆ. ಒಬ್ಬನು ಹುಟ್ಟಿದವನು ಸಾಯ್ಲೇಬೇಕು. ಸಾಯ್ತಿದ್ದಾನೆ ಅಂದ್ರೆ ನೀನ್ ಯಾಕೆ ಬೇಜಾರು ಪಟ್ಕೋತಿದ್ಯಾ? ಇದು ಪ್ರಾಕೃತಿಕವಾದ ಒಂದು ನಿಯಮ, ಪ್ರಾಕೃತಿಕ ಒಂದು ವ್ಯವಸ್ಥೆ. ಅದು ಹಾಗೆ ನಡೆಯುವಂಥದ್ದು, ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಂತ ಯೋಚನೆ ಮಾಡು. ಪ್ರಕೃತಿಯಲ್ಲಿ ಬದಲಾಗದೇ ಇರುವ ನಿಯಮ ಯಾವುದಪ್ಪ ಅಂದ್ರೆ ನಿರಂತರ ಬದಲಾವಣೆ. ಕಷ್ಟಗಳು ಬರುತ್ತೆ ಸ್ವಾಮಿ, ಹೋಗುತ್ತೆ. ಸುಖ ಬರುತ್ತೆ, ಹೋಗುತ್ತೆ. ಜನ್ಮ ಬರುತ್ತೆ, ಹೋಗುತ್ತೆ. ಈ ರೀತಿಯಾಗಿಯೇ ವಿಚಾರ ಮಾಡಿದ್ರು ಕೂಡ ಆತ್ಮನು ನಿತ್ಯನಲ್ಲ, ಅನಿತ್ಯನೇ ಅಂತ ನೀನು ವಿಚಾರ ಮಾಡಿದ್ರು ಇದು ವಾಸ್ತವವಾದ್ರಿಂದ, ನೀನು ಪ್ರಾಕೃತಿಕವಾದ್ರಿಂದ ದುಃಖಿಸುವ ಅವಶ್ಯಕತೆ ಬರಲ್ಲ, ದುಃಖಿಸಬಾರದು. ಭೀಷ್ಮದ್ರೋಣಾದಿಗಳು ಇವತ್ತಲ್ಲ ನಾಳೆ ಸಾಯಲೇಬೇಕು. ನೀನು ಸಾಯಿಸದೇ ಇದ್ರೂ ಅವರ ವೃದ್ಧಾಪ್ಯದ ಕಾರಣದಿಂದಾಗಿ ಸಾಯಬೇಕಾಗತ್ತೆ. ಅವರು ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ. ಆದ್ರೆ ನೀನು ದುಃಖಿಸಬಾರದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಎಲ್ಲಿಂದ ಬಂದ್ರೋ ಗೊತ್ತಿಲ್ಲ ಜೀವಾತ್ಮರುಗಳೆಲ್ಲ, ಎಲ್ಲಿ ಹೊರಟು ಹೋಗ್ತಾರೋ ಗೊತ್ತಿಲ್ಲ. ಅವ್ಯಕ್ತ ಅದು ನಮ್ಮ ಗಮನಕ್ಕೆ ಬರಲ್ಲ. ಮೃತ್ಯು ಎನ್ನುವುದು ನಮಗೆ ಗೊತ್ತೇ ಆಗಲ್ಲ ಅಂತ ಇಟ್ಕೊಳ್ಳೋಣ. ಇದು ಶಾಸ್ತ್ರ ಪ್ರಮಾಣವನ್ನ ಒಪ್ಪದೇ ಇರುವ ವಾದವನ್ನ ತೆಗೆದುಕೊಂಡು ಆಡುವ ಮಾತು, ನೆನಪಿರ್ಲಿ ಅವಾಗ. ಮೃತ್ಯುವಿನ ಬಗ್ಗೆ, ಮೃತ್ಯುವಿನ ನಂತರದ ಗಮನದ ಬಗ್ಗೆ, ಮೃತ್ಯು ಹೇಗೆ ಆಗುತ್ತದೆ ಒಬ್ಬನಿಗೆ ಅನ್ನೋದ್ರ ಬಗ್ಗೆ ಕೂಡ ಶಾಸ್ತ್ರಗಳು ಸವಿಸ್ತಾರವಾಗಿ ವರ್ಣನೆ ಮಾಡಿದೆ. ವೈದಿಕ ಸನಾತನ ಸಂಪ್ರದಾಯದವರು ನಾವು ಶ್ರದ್ಧೆಯಿಂದ ಅದನ್ನು ಒಪ್ತೇವೆ. ಆ ಪಕ್ಷ ಇಲ್ಲದೆ ಇದ್ದಾಗ ಮೃತ್ಯುವಿನ ನಂತರ ಎಲ್ಲಿಗೆ ಅಂತ ಗೊತ್ತಾಗಲ್ಲ, ಹುಟ್ಟು ಅನ್ನೋದು ಎಲ್ಲಿಂದ ಅಂತನೂ ಗೊತ್ತಾಗಲ್ಲ. ಸಹಜವಾಗಿ ಒಬ್ಬ ವ್ಯಕ್ತಿ ಹುಟ್ಟಿದ, ಎಲ್ಲಿಂದ ಬಂದ, ಹೇಗೆ ಬಂದ ಗೊತ್ತಿಲ್ಲ. ಅಲ್ಲಿ ಪ್ರಕಟವಾಯಿತು ಜೀವಾತ್ಮ, ಸತ್ತ ನಂತರ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಅದನ್ನ ಅವ್ಯಕ್ತ ಅಂತ ಹೇಳ್ತಾರೆ. ಅಲ್ಲಿ ಅವ್ಯಕ್ತ ಅಂದ್ರೆ ಗೊತ್ತಿಲ್ಲದಂತಹ ಒಂದು ವ್ಯವಸ್ಥೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ. ಮೊದಲು ಅವ್ಯಕ್ತವಾಗಿತ್ತು ಜೀವಾತ್ಮರುಗಳು, ನಂತರ ವ್ಯಕ್ತವಾಯಿತು, ಮತ್ತೆ ಕೊನೆಗೆ ಅವ್ಯಕ್ತವಾಗುತ್ತೆ. ಹಾಗಂತ ಇಟ್ಟುಕೊಂಡ್ರು ಕೂಡ ದುಃಖಿಸುವ ಅವಶ್ಯಕತೆ ಇಲ್ಲ. ಆದಿ ಅಂತ್ಯೇಚ ಎನ್ನಾಸ್ತಿ ವರ್ತಮಾನೇಪಿ ತತ್ತಥಾ ಅಂತ ಹೇಳ್ತಾರೆ. ಮೊದಲು ಮತ್ತು ಕೊನೆಯಲ್ಲಿ ಯಾವುದು ಇರುವುದಿಲ್ಲವೋ ವರ್ತಮಾನದಲ್ಲಿ ಅದು ಹಾಗೆ ಅಂತ ಅರ್ಥ. ಕನಸು ಅನ್ನುವಂತಹ ಒಂದು ಅನುಭವ, ಕನಸು ಎಲ್ಲಿಂದ ಹುಟ್ಟಿತ್ತು ಗೊತ್ತಿಲ್ಲ. ಕನಸಿನ ಪ್ರಪಂಚ ಅಂತೂ ತುಂಬಾ ನಾವು ಅನುಭವಿಸ್ತೇವೆ. ಕನಸು ಮುಗಿದು ಹೋದ್ಮೇಲೆ ಅದು ಎಲ್ಲಿ ಹೋಯ್ತು ಅಂತನೂ ಗೊತ್ತಿಲ್ಲ. ಇರುವಷ್ಟು ಕಾಲ ಅಂತೂ ಅದು ಸತ್ಯವಾಗಿ ತೋರ್ತಾ ಇರ್ತದೆ. ಆದ್ರೆ ಆದಿ ಗೊತ್ತಿಲ್ಲ, ಅಂತ್ಯ ಗೊತ್ತಿಲ್ಲ. ಮರಣದಿ ಮುಂದೇನು ಭೂತವೋ ಪ್ರೇತವೋ ಪುನರ್ಜನ್ಮವೋ ಅದೇನು, ವರದಿ ತಂದವರಿಲ್ಲ ಹಿಂತಿರುಗಿ ಬಂದವರಿಲ್ಲ, ಭುವಿಯ ಬಾಳ್ಗೆ ಅದೇನು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಇದು ಕೂಡ ಅಭ್ಯುಗತವಾದ್ಯವನ್ನು ಇಟ್ಟುಕೊಂಡೇ ಮಾತಾಡಿತ್ತು. ಮರಣದಿ ಮುಂದೇನು ಭೂತವೋ ಪ್ರೇತವೋ ಅದು ಯಾರು ಕಣ್ಣಿಂದ ಕಂಡಿಲ್ಲ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಮ್ಮ ಜೀವನ ಚೆನ್ನಾಗಿ ನಡೆಸೋಣ ಅನ್ನುವಂತಹ ಒಂದು ಏನು ಜೀವನೋತ್ಸಾಹದ ಚಿಂತನೆ ಇಟ್ಟುಕೊಂಡು ಆಡಿದ್ದ ಮಾತು. ಆದ್ರೆ ಇಲ್ಲಿ ಪೂರ್ವ ಪಕ್ಷದ ಚಿಂತನೆಯನ್ನು ಇಟ್ಕೊಂಡು ಅವ್ಯಕ್ತವಾದಂತಹ ಪ್ರಪಂಚಕ್ಕೆ ಜೀವಾತ್ಮ ಹೋಗ್ತಾನೆ ಅಂತ ಇಟ್ಕೊಂಡ್ರು ಕೂಡ ದುಃಖಿಸುವ ಅವಶ್ಯಕತೆ ಇಲ್ಲ
ಆ ವಾಸ್ತವವನ್ನ ಒಪ್ಪಿಕೊಂಡು ಇರುವಷ್ಟು ದಿನ ಸಂತೋಷವಾಗಿ ಬದುಕುವುದು ಅಷ್ಟೇ. ಎಷ್ಟು ದಿನ ಆಯುಷ್ಯ ಇದೆಯೋ ಅಲ್ಲಿ ತನಕ ಸಂತೋಷವಾಗಿ ನಗುತ್ತಾ ಬಾಳವೆ ನಡೆಸ್ಕೊಂಡು ಹೋಗೋದು, ಯಾರಿಗೂ ತೊಂದರೆ ಕೊಡದೇನೆ ಸಾಧ್ಯವಾದಷ್ಟು ಉಪಕಾರ ಮಾಡಿಕೊಂಡು ನಮ್ಮ ಜೀವನವನ್ನ ಖುಷಿಯಲ್ಲಿ ನಡೆಸ್ಕೊಂಡು ಹೋಗ್ತೇನೆ. ಮರಣದ ಭಯ ನನಗಿಲ್ಲ, ಅದೇನಾಗತ್ತೋ ಎಲ್ಲಿಗೆ ಹೋಗುತ್ತೋ ಆಗಲಿ, ಎಲ್ಲಿಂದ ಬಂದೆ ಗೊತ್ತಿಲ್ಲ ಅನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡ್ರೂ ಕೂಡ ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಬದುಕಬಹುದು ಒಂದು ಹಂತದಲ್ಲಿ. ನಾವು ದೇವರನ್ನ ಒಪ್ಪಲ್ಲ, ಆತ್ಮವನ್ನ ಒಪ್ಪಲ್ಲ ಅಂತ ಹೇಳ್ಕೊಂಡು ದೇವರು ನಮಗೆ ಶಿಕ್ಷೆ ಕೊಡಲ್ಲ. ನೆನಪಿರ್ಲಿ, ಚಾರ್ವಾಕರಾಗ್ಲಿ ಅಥವಾ ಇನ್ಯಾರೋ ಆಗಲಿ ದೇವರ ಅಸ್ತಿತ್ವವನ್ನು ಒಪ್ಪಿಲ್ಲ. ಹಾಗಂತ ಭಗವಂತ ಅವರಿಗೆ ಶಾಪ ಕೊಟ್ಟಿಲ್ಲ. ಅವರ ಪ್ರಾರಬ್ಧ ಎಷ್ಟಿದೆಯೋ ಹೇಗಿದೆಯೋ ಹಾಗೆ ಜೀವನ ನಡೆಸೋದಕ್ಕೆ ಅವಕಾಶ ಇದ್ದೇ ಇದೆ. ಆದ್ರೆ ಅವನೇ ಮೋಕ್ಷದಿಂದ ವಂಚಿತನಾಗ್ತಾನೆ. ಯಾರು ಈಶ್ವರನನ್ನ ಆತ್ಮನನ್ನ ಒಪ್ಪುವುದಿಲ್ವೋ ಅವನು ನಿತ್ಯವಾದ ಮೋಕ್ಷದಿಂದ ವಂಚಿತನಾಗ್ತಾನೆ ಅನ್ನೋದು ಬಿಟ್ರೆ ಅವನಿಗೆ ಭಗವಂತ ಶಿಕ್ಷೆಯನ್ನ ಕೊಡಲ್ಲ. ಆದ್ರಿಂದ ಒಂದೊಮ್ಮೆ ಆ ರೀತಿ ಯೋಚನೆ ಮಾಡಿದ್ರೂ ಒಬ್ಬ ವ್ಯಕ್ತಿ ಅವನ ಪ್ರಾರಬ್ಧ ವಶದಿಂದ ಜೀವನವನ್ನು ನಡೆಸಲಿಕ್ಕೆ ಏನು ತೊಂದರೆ ಆಗೋಲ್ಲ ಎನ್ನುವಂಥದ್ದು ಇಲ್ಲಿಯ ಚಿಂತನೆ. ಇಷ್ಟು ಆದ್ಮೇಲೆ ಇನ್ನೆರಡು ಶ್ಲೋಕಗಳಲ್ಲಿ ಈ ವೇದಾಂತ ವಿಚಾರವನ್ನ, ಆತ್ಮ ವಿಚಾರವನ್ನ ಭಗವಂತ ಪರಿಸಮಾಪ್ತಿ ಮಾಡ್ತಾ ಇದ್ದಾನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್ ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಮಧ್ಯದಲ್ಲಿ ಅಥ ಅನ್ನುವ ಶಬ್ದದಿಂದ ಪೂರ್ವಪಕ್ಷವನ್ನ ಚಿಂತನೆ ಮಾಡಿ ಕೊನೆಗೆ ಆತ್ಮವಿಚಾರವನ್ನ, ಅದರ ಶ್ರೇಷ್ಠತೆಯನ್ನ ಹೇಳ್ತಾ ಈ ವಿಷಯವನ್ನ ಮುಗಿಸ್ತಾ ಇದ್ದಾನೆ ಭಗವಂತ. 29ನೇ ಶ್ಲೋಕದಲ್ಲಿ ಇದು ಅತ್ಯಂತ ಸೂಕ್ಷ್ಮವಾದ ಸಂಗತಿ ಅಂತ. ಆತ್ಮನ ಅಸ್ತಿತ್ವವನ್ನು ಒಪ್ಪಿಕೊಳ್ಳುವುದು ಅಷ್ಟು ಸುಲಭವಾದ ವಿಷಯವಲ್ಲ. ದೃಶ್ಯತೆ ತು ಅಗ್ರಯ ಬುದ್ಧ್ಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಈ ಗೂಢನಾದ ಆತ್ಮ ನ ಪ್ರಕಾಶತೆ, ಅಷ್ಟು ಸುಲಭವಾಗಿ ಅವನು ಪ್ರಕಾಶಿಸಲ್ಪಡುವುದಿಲ್ಲ. ನೋಡ್ಬೇಕು ಅಂದ್ರೆ ಸೂಕ್ಷ್ಮಯ ಸೂಕ್ಷ್ಮ ದೃಷ್ಟಿಭಿ ಅಂತ ಉಪನಿಷತ್ತೇ ಹೇಳುತ್ತೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಮ್. ಅತ್ಯಂತ ಸೂಕ್ಷ್ಮವಾಗಿದೆ, ಅತ್ಯಂತ ದೊಡ್ಡದಾಗಿದೆ. ಈ ರೀತಿಯಾದಂತಹ ಶಬ್ದಗಳಿಂದ ವೇದಗಳು ಆತ್ಮನ ಬಗ್ಗೆ ಹೇಳುತ್ತೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಯಾವುದನ್ನು ನೋಡ್ತೇವೋ, ಯಾವುದನ್ನು ಅನುಭವಿಸ್ತೇವೋ ಅದನ್ನಷ್ಟೇ ನಂಬು ಗೊತ್ತು ನಮಗೆ. ನಾವು ಕಣ್ಣಿಗೆ ಕಾಣದೇ ಇರತಕ್ಕಂತ ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡುವ ಅಭ್ಯಾಸ ನಮಗಿಲ್ಲ. ಈ ಆತ್ಮ ಅನ್ನುವಂಥದ್ದು ಕೇವಲ ಶ್ರದ್ಧೆಯಿಂದ ನಂಬುವ ವಿಷಯವಷ್ಟೇ ಅಲ್ಲ, ಹಾಗಂತ ಪ್ರತ್ಯಕ್ಷಕ್ಕೆ ಸಿಗುವುದೂ ಅಲ್ಲ. ಅದಕ್ಕೆ ಅಪರೋಕ್ಷ ಅಂತ ಶಬ್ದ ಕರೆದಿದ್ದಾರೆ. ಇಷ್ಟು ಚಂದ ಶಬ್ದ ಅದು. ಅಪರೋಕ್ಷಾನುಭವ ಅಂತ ಹೇಳ್ತಾರೆ. ಆತ್ಮದರ್ಶನಕ್ಕೆ ಏನ್ ಹೆಸರು? ಅಪರೋಕ್ಷಾನುಭವ. ಪ್ರತ್ಯಕ್ಷಾನುಭವ ಅಂದ್ರೆ ನಾವು ಕಣ್ಣಿಂದ ಕಾಣ್ತೇವೆ, ಕಿವಿಯಿಂದ ಕೇಳ್ತೇವೆ, ಇದೆಲ್ಲ ಪ್ರತ್ಯಕ್ಷ. ಅಕ್ಷ ಅಂದ್ರೆ ಇಂದ್ರಿಯ. ಪ್ರತಿ ಅಕ್ಷಂ ಅಕ್ಷಂ ಪ್ರತಿ ಅಪ್ರತ್ಯಕ್ಷಂ. ಪ್ರತಿಯೊಂದು ಇಂದ್ರಿಯಗಳಿಗೂ ಸಿಗುವಂಥದ್ದು ಪ್ರತ್ಯಕ್ಷ. ಅದು ನಂಬಬಹುದು, ತುಂಬಾ ಸುಲಭವಾಗಿ ನಂಬಬಹುದು. ಇನ್ನೊಂದಿದೆ ಪರೋಕ್ಷ. ಪರೋಕ್ಷ ಅಂದ್ರೇನು? ನಮಗೆ ಕಣ್ಣಿಗೆ ಕಾಣದೇ ಇರೋ ವಿಷಯ, ಆದ್ರೆ ಶ್ರದ್ಧೆಯಿಂದ ನಾವು ನಂಬಬೇಕು. ಶ್ರದ್ಧೆ ಯಾವನಿಗಿದೆಯೋ ನಂಬೋದು ತುಂಬಾ ಸುಲಭ. ಸ್ವರ್ಗ ಇದೆ, ಹೌದಪ್ಪ, ಗುರು ಹಿರಿಯರು ಹೇಳಿದ್ದಾರೆ, ಶಾಸ್ತ್ರಗಳು ಹೇಳಿದ್ದಾರೆ, ಸ್ವರ್ಗ ಇದೆ, ನರಕ ಇದೆ, ದೇವಲೋಕ ಇದೆ, ಪರಮಾತ್ಮ ಇದ್ದಾನೆ, ದೇವತೆಗಳು ಇದ್ದಾರೆ. ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಶ್ರುತಿ ಪ್ರಮಾಣದ ಬಲದಿಂದ ನಾವು ನಂಬುತ್ತೇವೆ. ಅದನ್ನು ಪರೋಕ್ಷ ಅಂತ ಹೇಳ್ತಾರೆ. ಪರ ಅಕ್ಷ, ನಮ್ಮ ಅಕ್ಷ ಅಲ್ಲ, ನಮ್ಮ ಇಂದ್ರಿಯ ಅಲ್ಲ, ಅದು ಪರ ಇಂದ್ರಿಯ. ಪರ ಇಂದ್ರಿಯ ಅಂದ್ರೆ ಯಾವುದು? ಇನ್ನೊಬ್ರು ಹೇಳಿದ್ದೋ ಅಥವಾ ಇನ್ನೊಂದು ಮೂಲ, ನಂಬಿಕೆಯ ಆ ಮೂಲವಾದ ಅರ್ಹವಾದ ಮೂಲದಿಂದ ಕೇಳಿತ್ತು.
ಪರ ಅಕ್ಷ, ಇನ್ನೊಬ್ರು ಅನುಭವಿಸಿದ್ದನ್ನು ನಮ್ಗೆ ಹೇಳ್ತಾರೆ, ಅದು ಪರೋಕ್ಷ, ನಾವು ನಂಬುತ್ತೇವೆ, ಅದು ಜ್ಞಾನವೇ. ಆತ್ಮನ ಅನುಭವ ಅನ್ನೋದು ಹಾಗಲ್ಲ, ಸುಮ್ಮನೆ ನಂಬೋದೂ ಅಲ್ಲ, ಹಾಗಂತ ಇಂದ್ರಿಯಗಳಿಗೆ ಗೋಚರವೂ ಅಲ್ಲ. ಅದಕ್ಕೆ ಅಪರೋಕ್ಷ ಅಂತ ಹೇಳಿದ್ರು. ಯಾರೋ ಹೇಳಿದ್ದಾರೆ ಅಂತ ನಂಬಿದ್ರೆ ಪರೋಕ್ಷ, ನಮ್ಮ ಇಂದ್ರಿಯಗಳಿಗೆ ಗೋಚರವಾದ್ರೆ ಪ್ರತ್ಯಕ್ಷ. ಈಗ ನೋಡಿ, ನಮ್ಮ ಭಾವನೆಗಳು, ಕೋಪ, ತಾಪ, ಮತ್ತೊಂದು ಮಗದೊಂದು, ಅದು ವೇದನಾನುಭವ ಅಂತ ನಮಗೆ ಗೊತ್ತಾಗ್ತದೆ, ನಮಗೆ ಗೊತ್ತಾಗೋದದು, ಅದು ಒಂದ್ ರೀತಿ ಪ್ರತ್ಯಕ್ಷವೇ. ಇನ್ನು ನಮ್ಮ ಆಲೋಚನೆಗಳು ನಮಗೆ ಗೊತ್ತಾಗತ್ತೆ, ಅದೊಂದು ರೀತಿ ಪ್ರತ್ಯಕ್ಷವೇ. ಇಂದ್ರಿಯಾನುಭವಗಳಿರ್ಲಿ, ವೇದನಾನುಭವಗಳಿರ್ಲಿ, ವೃತ್ತಿ ಅನುಭವಗಳಿರ್ಲಿ, ಇದೆಲ್ಲವೂ ಕೂಡ ಪ್ರತ್ಯಕ್ಷ ಅನುಭವಗಳೇ ಒಂದು ರೀತಿಯಲ್ಲಿ. ಆತ್ಮನೂ ಹಾಗಲ್ಲ. ಆತ್ಮಾನುಭವ ಅನ್ನೋದು ಬರೀ ಶ್ರದ್ಧೆಯಿಂದ ನಂಬಿದ ವಿಷಯವೂ ಅಲ್ಲ. ಹಾಗಾದ್ರೇನು? ಅವನು ಅನುಭವಕ್ಕೆ ಸಿಗುತ್ತಿದ್ದಾನೆ, ಅನುಭವ ಸ್ವರೂಪವೇ ಆಗಿದ್ದಾನೆ, ಅಥವಾ ಎಲ್ಲಾ ಅನುಭವಗಳ ಆಶ್ರಯ ಅವನೇ ಆಗಿದ್ದಾನೆ. ಅದನ್ನ ನಾನು ಅಂತ ನಿಶ್ಚಯ ಮಾಡುವಂಥದ್ದೇ ಆತ್ಮದರ್ಶನ. ಆತ್ಮದರ್ಶನ ಅಂದ್ರೆ ನಮ್ಮ ಕಣ್ಣು ಮುಂದೆ ಆತ್ಮ ಬಂದು ಕುಣಿಯಲ್ಲ. ಆತ್ಮದರ್ಶನ ಅಂದ್ರೆ ಎಲ್ಲವನ್ನೂ ದರ್ಶನ ಮಾಡತಕ್ಕಂತಹ ಕೇವಲ ಅರಿವಿನ ಸ್ವರೂಪವಾದ, ಪ್ರಜ್ಞೆಯ ಸ್ವರೂಪವಾದ ಇರು, ಅದು ನಾನು ಇದ್ದೇನೆ ಅಂತ ಮಾಡ್ತಕ್ಕಂಥ ನಿಶ್ಚಯ. ಇದು ತುಂಬಾ ಸುಲಭ ಅಂತ ಹೇಳ್ತಾರೆ ಶಾಸ್ತ್ರಗಳು, ತುಂಬಾ ಸುಲಭ ಅಂತ ಹೇಳುತ್ತೆ. ಹಾಗೆ ಇನ್ನೊಂದು ಪಕ್ಷ ತುಂಬಾ ಕಠಿಣ ಅಂತನೂ ಕೂಡ ಹೇಳುತ್ತೆ. ತುಂಬಾ ಸುಲಭ ಯಾಕೆ? ಅದು ನಾವೇ ಆಗಿದ್ದೇವೆ. ಯಾವ ಆತ್ಮನನ್ನ ನಾವು ಹುಡುಕ್ತಾ ಇದ್ದೇವೋ, ಯಾವ ಆತ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೇವೋ, ಅದು ನಮಗಿಂತ ದೂರ ಇಲ್ಲ, ನಮಗಿಂತ ಹತ್ತಿರ ಇದೆ. ಹತ್ತಿರ ಅನ್ನೋ ಶಬ್ದವೂ ತಪ್ಪು, ಯಾಕಂದ್ರೆ ನಾವೇ ಆಗಿದ್ದೇವೆ. ಅಷ್ಟು ಹತ್ತಿರ ಇರತಕ್ಕಂಥ ಒಂದು ವಸ್ತು, ಆದ್ರಿಂದ ಸುಲಭ. ಕಠಿಣ ಯಾಕೆ ಅಂತ ಹೇಳಿದ್ರೆ, ನಮಗೆ ಬರೀ ಬಾಹ್ಯ ಪ್ರಪಂಚವನ್ನ ನೋಡಿ ಅನುಭವಿಸಿ ಅದರ ಚಿಂತನೆ ಮಾಡಿ ಅಭ್ಯಾಸವೇ ಹೊರತು, ಅಂತರ್ಮುಖರಾಗಿದ್ದುಕೊಂಡು ಸ್ವರೂಪ ಚಿಂತನೆಯನ್ನು ಮಾಡುವ ಅಭ್ಯಾಸ ಈ ಮನಸ್ಸಿಗೆ ಇಲ್ಲ. ಆದ್ರಿಂದ ಕಠಿಣ. ಮತ್ತೊಂದು ಸರಿಯಾದ ಗುರುವಿನ ಮಾರ್ಗದರ್ಶನ, ಶಾಸ್ತ್ರದ ಮಾರ್ಗದರ್ಶನ ಸಿಕ್ಕಿ ಅಂತರ್ಮುಖವಾಗಿ ಕುಳಿತುಕೊಂಡು ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದರೆ ಪ್ರಕಟವಾಗುತ್ತದೆ ಇದು. ಆದ್ರಿಂದ ಆ ಮನಸ್ಸಿಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಕಠಿಣ. ಹೊರಗಡೆಗೆ ನೋಡುವಂಥದ್ದೇ ಹೊರತು ಒಳಗಡೆಗೆ ನೋಡ್ತಕ್ಕಂಥ ಅಭ್ಯಾಸ ಇಲ್ಲ. ದೃಶ್ಯತೇತು ಅಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿಭಿ. ಅದನ್ನೇ ಭಗವಂತ ಏನ್ ಹೇಳ್ತಿದ್ದಾನೆ, ಯಾರಿಗೆ ಈ ಆತ್ಮವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲವೋ ಅವರು ಈ ಆತ್ಮ ವಿಚಾರಗಳನ್ನು ಕೇಳಿದಾಗ ಅವರ ಮನಸ್ಸಲ್ಲಿ ಯಾವ ವೃತ್ತಿ ಹುಟ್ಟುತ್ತೆ? ಆಶ್ಚರ್ಯ ಆಗ್ತದೆ ಅವರಿಗೆ ಅಷ್ಟೇ. ಆಶ್ಚರ್ಯ ನಮ್ಗೆ ಯಾಕೆ ಆಗತ್ತೆ ಗೊತ್ತಾ? ಆಹಾ ಇತಿ ಚರತಿ ಇತಿ ಆಶ್ಚರ್ಯ. ಒಂದು ಹಿಮಾಲಯದ ಮುಂದೆ ನಿಂತ್ಕೊಂಡಾಗ ಅದರ ಎತ್ತರವನ್ನ ನೋಡಿ, ಅಥವಾ ವಿಶಾಲವಾದಂತಹ ಒಂದು ಸಮುದ್ರವನ್ನ ನೋಡಿ ಆಶ್ಚರ್ಯವಾಗ್ತದೆ. ಏನಂದ್ರೆ ಆಹಾ ಅಂತ ಹೇಳ್ಬಿಡ್ತೇವೆ ನಾವು. ಆಹಾ ಇತಿ ಚರತಿ ಇತಿ ಆಶ್ಚರ್ಯ. ಅಯ್ಯೋ ಏನಪ್ಪಾ ಇದು ಅರ್ಥವೇ ಆಗೋಲ್ಲ ಅಂತ ಬುದ್ಧಿ ಒಂದು ಕ್ಷಣ ಸ್ತಬ್ಧವಾಗತ್ತೆ, ಬುದ್ಧಿ ಒಂದು ಕ್ಷಣ ನಿಲ್ಲುತ್ತೆ. ಅದನ್ನ ಅಳತೆ ಮಾಡ್ಲಿಕ್ಕೆ ಆಗಲ್ಲ. ಅದರ ಅಗಾಧತೆಯನ್ನ, ಅದ ಮಹಿಮೆಯನ್ನ ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ನಾವು ಹೇಳ್ತೇವಲ್ಲ, ಆಗ ಆಹಾ ಅಂತ ಹೇಳ್ತೇವೆ ನಾವು. ಅಂದ್ರೆ ನಮ್ಮ ಬುದ್ಧಿಗೆ ಮೀರಿದ್ದು ಅಂತ. ಈ ಆತ್ಮವಿಚಾರವನ್ನು ಮಾಡುವಾಗಲೂ ಕೂಡ ಜನ ತುಂಬಾ ಗಂಟೆಗಟ್ಟಲೆ ಕೇಳ್ತಾರೆ ಉಪನಿಷತ್ತುಗಳ ತರಗತಿಯಲ್ಲಿ, ಗಂಟೆಗಟ್ಟಲೆ ಅದರ ವಿಚಾರವನ್ನೇ ಮಾತಾಡ್ತಾರೆ ಗುರುಗಳು. ಆದ್ರೆ ಬೇರೆ ಒಬ್ಬ ವ್ಯಕ್ತಿಗೆ ಅದನ್ನ ನೋಡಿದಾಗ ಏನನ್ಸುತ್ತೆ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಏನ್ ಆಶ್ಚರ್ಯಪ್ಪ ಇದು, ಅಂಥದ್ದೊಂದು ವಸ್ತು ಇದೆ ಅಂತ ಹೇಳ್ತಿದ್ದಾರೆ, ನಮ್ಮ ಗಮನಕ್ಕೆ ಬರ್ತಾ ಇಲ್ಲ, ಎಂತ ಆಶ್ಚರ್ಯ. ಇನ್ನೊಂದು ರೀತಿಲೂ ಆಶ್ಚರ್ಯ ಆಗ್ಬೋದು. ಯಾರಿಗೆ ಅರ್ಥವಾಗತ್ತೆ ಅವನಿಗೂ ಆಶ್ಚರ್ಯ ಆಗ್ತದೆ. ಏನಂತ, ಆಹಾ ಇಷ್ಟು ದಿನಗಳ ಕಾಲ ಈ ಸತ್ಯವನ್ನ ನಾನು ಕಂಡೇ ಇಲ್ವಲ್ಲ,
ನನ್ನ ಸ್ವರೂಪವೇ ಆಗಿರುವ ನಾನೇ ಆಗಿರುವ ಆ ಸತ್ಯವನ್ನು ಮರೆತು ಬಿಟ್ಟು ಜೀವನವನ್ನು ನಡೆಸಿಬಿಟ್ನಲ್ಲ, ಎಂಥ ಆಶ್ಚರ್ಯ! ದುಃಖರಹಿತವಾದ ನಿತ್ಯ ಸುಖವಾಗಿ ತೃಪ್ತ ಆನಂದ ಶಾಂತಿಯನ್ನ ಕೊಡತಕ್ಕಂತಹ ಆತ್ಮವೇ ಆಗಿರುವ ನಾನು ನನ್ನನ್ನು ಮರೆತು ಬಿಟ್ಟು ಜೀವನವನ್ನು ಕಳೆದ್ನಲ್ಲ ಅಂತನೂ ಆಶ್ಚರ್ಯ ಆಗ್ಬೋದು. ಎರಡು ರೀತಿಯ ಆಶ್ಚರ್ಯ ಆಗ್ಬೋದು. ಒಬ್ಬ ಜ್ಞಾನಿಗೆ ಇದು ಅರ್ಥವಾಗಲ್ಲ ಅಂತ ಆಶ್ಚರ್ಯ, ಜ್ಞಾನಿಗೆ ಈ ಶ್ರೇಷ್ಠವಾದ ಸತ್ಯವನ್ನ ಎಷ್ಟು ದಿನ ಕಂಡುಕೊಂಡಿಲ್ವಲ್ಲ ಅನ್ನೋ ಆಶ್ಚರ್ಯ. ಆಶ್ಚರ್ಯವತ್ ಪಶ್ಯತಿ ಏನಂ ಆಶ್ಚರ್ಯವತ್ ವದತಿ, ಅದ್ರ ಬಗ್ಗೆ ಆಶ್ಚರ್ಯವಾಗಿ ಮಾತನಾಡ್ತಾನೆ ಅಂತ ಒಂದು ವಸ್ತು ಇದೆ ಅಂತ. ಆಮೇಲೆ ಆಶ್ಚರ್ಯವತ್ ಶೃಣೋತಿ, ಆಶ್ಚರ್ಯ ಅನ್ನುವ ರೀತಿಯಲ್ಲಿ ಅವನು ಕೇಳಿಸ್ಕೊಳ್ತಾನೆ. ಆತ್ಮ ವಿಚಾರ ಮಾತಾಡ್ತಾ ಇರುವಾಗ ಅಂಥದ್ದೊಂದು ಇದೆಯಾ ಎನ್ನುವ ರೀತಿಯಲ್ಲಿ ಅವನು ಕೇಳಿಸ್ಕೊಳ್ತಾನೆ. ಇಷ್ಟು ಕೇಳಿಸಿಕೊಂಡ್ರೂ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತು, ಯಾರು ಇದನ್ನ ಅರ್ಥ ಮಾಡಿಕೊಳ್ಳಲ್ಲ ಅಂತ. ಎಷ್ಟು ಕೇಳಿಸ್ಕೊಂಡ್ರು ಕೂಡ ಇದು ಅರ್ಥವಾಗಲ್ಲ. ಅರ್ಥವೇ ಆಗೋಲ್ಲ ಅಂತ ಅರ್ಥ ಅಲ್ಲ, ಅರ್ಥ ಆಗ್ಲಿಕ್ಕೆ ಸಮಯ ಬೇಕು ಅಂತ, ಸರಿಯಾದ ತಿಳುವಳಿಕೆ ಬರೋದಕ್ಕೆ ಸಾಕಷ್ಟು ಚಿಂತನೆ ಬೇಕು ಅಂತ ಅರ್ಥ. ಕೊನೆಯದಾಗಿ ದೇಹಿ ನಿತ್ಯಮಬದ್ಧೋಯಂ ದೇಹೇ ಸರ್ವಸ್ಯ ಭಾರತ, ಪ್ರತಿಯೊಂದು ದೇಹದಲ್ಲಿಯೂ ಅವಧ್ಯನಾಗಿರುವ, ನಾಶ ಹೊಂದದೇ ಇರುವ, ಅವಿನಾಶಿಯಾಗಿರುವ ಒಬ್ಬ ಆತ್ಮನಿದ್ದಾನೆ, ಒಬ್ಬ ದೇಹಿ ಇದ್ದಾನೆ. ಅದನ್ನ ಅರ್ಥ ಮಾಡಿಕೊಂಡು ಎಲ್ಲ ಶರೀರಗಳಲ್ಲಿಯೂ ನಿತ್ಯವಾಗಿರತಕ್ಕಂತಹ ಒಂದು ಚೈತನ್ಯ ವಸ್ತುವಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ದುಃಖವನ್ನ ಮಾಡಬಾರದು. ನತ್ವಂ ಶೋಚಿತು ಅರ್ಹಸಿ, ಈ ಜಗತ್ನಲ್ಲಿ ಏನೇನು ಆಗುವಂಥದ್ದಿಲ್ಲ, ಏನೇನು ಆಗಲಿಲ್ಲ, ಎಲ್ಲವೂ ಸರಿಯಾಗಿದೆ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ ಪ್ರತ್ಯೇಕ ಜೀವದಶಯವನಂಗ ಭಂಗಿ, ಸತ್ಯ ಸತ್ವಜ್ವಾಲೆ ವಿಶ್ವ ಮಾಯಾಲೀಲೆ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ. ಭಗವಂತನ ಲೀಲೆ ನಡೀತಾ ಇದೆ ಜಗತ್ತು ಅಷ್ಟೇ. ಯಾವುದು ನಷ್ಟವಾಗಲಿಲ್ಲ, ಯಾವುದು ಲಾಭವಾಗಲಿಲ್ಲ, ಹೊಸತು ಬಂದಿಲ್ಲ, ಹಳತು ಹೋಗ್ಲಿಲ್ಲ, ಇರುವುದು ಹಾಗೇ ಇದೆ. ಒಂದು ಅನಿತ್ಯವಾದ ಪರಿವರ್ತನೆಯ ಪ್ರಪಂಚ, ಇನ್ನೊಂದು ನಿತ್ಯವಾದ ಆತ್ಮವಸ್ತು, ಒಂದು ಪುರುಷ, ಇದೊಂದು ಪ್ರಕೃತಿ, ಇದಕ್ಕಿಂತ ಹೊರತಾದ ಇನ್ನೇನೇನು ಇಲ್ಲ. ಇದು ಯಾರಿಗೆ ಗೊತ್ತಿದೆಯೋ ಅವರು ಅಳುವುದಿಲ್ಲ. ನತ್ವಂ ಶೋಚಿತು ಮರ್ಹಸಿ, ದುಃಖ ಪಡುವುದಕ್ಕೆ ಕಾರಣವೇ ಇಲ್ಲ ಈ ಪ್ರಪಂಚದಲ್ಲಿ. ದುಃಖ ಪಡ್ತಿದ್ದಾನೆ ಒಬ್ಬ ವ್ಯಕ್ತಿ ಅಂದ್ರೆ ಸರಿಯಾಗಿ ವಿಚಾರ ಮಾಡಲಿಲ್ಲ. ಅದನ್ನೇ ಭಗವಂತ ಆರಂಭದ ಶ್ಲೋಕದಲ್ಲಿ ಹೇಳಿದ್ದ. ಇಲ್ಲಿವರೆಗೆ ಅಭ್ಯುಪೇತ್ಯವಾದವನ್ನು ಸೇರಿಸಿಕೊಂಡು ಆತ್ಮ ವಿಚಾರದಿಂದ ಅರ್ಜುನಿಗೆ ಯುದ್ಧ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾಯ್ತು ಭಗವಂತ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಸ್ವಧರ್ಮದ ದೃಷ್ಟಿ ಇಟ್ಟುಕೊಂಡು ಕ್ಷತ್ರಿಯನಾಗಿ ನಿನ್ನ ಕರ್ತವ್ಯ ಯುದ್ಧ ಮಾಡುವುದು ಅಂತ ಹೇಳ್ತಾ ಆ ದೃಷ್ಟಿಕೋನದಿಂದಲೂ ಪ್ರೋತ್ಸಾಹಿಸ್ತಾನೆ. ಅಂದ್ರೆ ಎಲ್ಲಾ ದೃಷ್ಟಿಯಿಂದ ನೋಡಿದರೂ ಯುದ್ಧದಿಂದ ತಪ್ಪಿಸಿಕೊಂಡು ಹೋಗುವುದು ಅಪರಾಧವೇ ಹೊರತು ಯುದ್ಧ ಮಾಡುವುದು ಅನಿವಾರ್ಯ ಎಂಬುದು ಭಗವಂತನ ಒಂದು ಸಂದೇಶ. ಅದರಿಂದ ಮುಂದಿನ ತರಗತಿಯಲ್ಲಿ ಆ ಚಿಂತನೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.